ಹರೇ ರಾಮ. ಒಂದೇ ಗೋಮಾತರಂ. ಸಂಜೆ ಇದಕ್ಕಿಂತ ಸುಂದರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನಷ್ಟು ಮಂಗಲಕರ ಆಗಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಸಂಜೆಗಳು ಪ್ರತಿನಿತ್ಯ ಬರ್ತವೆ ಹೋಗ್ತವೆ ಅಂದರೆ ಕಳೆದೇ ಹೋಗ್ತವೆ. ಎಷ್ಟು ಸಂಜೆಗಳು ಸದುಪಯೋಗ ಆದವು, ಎಷ್ಟು ಸಂಜೆಗಳು ಮಂಗಲಕರವಾಗಿದ್ವು, ಮಧುರವಾಗಿದ್ವು, ಎಷ್ಟು ಸಂಜೆಗಳು ನೆನಪಿಡುವಂಥವು ಎಂದು ನಾವು ಲೆಕ್ಕ ಹಾಕಲಿಕ್ಕೆ ಹೊರಟ್ರೆ ನಮಗೇನು ಸಿಕ್ಕೋದಿಲ್ಲ. ಅದ್ಭುತವಾಗಿರ್ತಕ್ಕಂಥ ವಾತಾವರಣ. ಸಾಲದಕ್ಕೆ ಮಳೆ ಬೇರೆ ಬಂದು ಮತ್ತಷ್ಟು ತಂಪು ಮಾಡಿ ಮತ್ತಷ್ಟು ಹಿತವನ್ನೇ ಕೊಟ್ಟಿದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾಕೆಂದರೆ ಏಕತಾನತೆ ಇರಬಾರ್ದು, ಒಂದೇ ರೀತಿ ಅಂತ ಆಗಬಾರ್ದು. ಯಾವುದೂ ಕೂಡ ಏನೋ ಒಂದು ಬದಲಾವಣೆ ಬರಬೇಕು. ಬದಲಾವಣೆ ಬರುವಾಗ ಬದಲಾವಣೆಯ ಗಾಳಿಯೂ ಬೀಸ್ಬೋದು, ಬದಲಾವಣೆಯ ಮಳೆಯೂ ಕೂಡ ಬರ್ಬೋದು. ಒಂದು ಅಂಥ ಬದಲಾವಣೆಯ ಮಳೆ ಬಂದಿದೆ, ತಂಪು ಸುರಿದಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಆ ತಂಪನ್ನು ನೀವು ವಾತಾವರಣದಲ್ಲಿ ಕಾಣ್ತಾ ಇದ್ದೀರಿ. ಈ ಸಭೆಗೊಂದು ದೊಡ್ಡ ಮಹತ್ವ ಏನಿದೆ ಅಂದರೆ, ಈ ಸಭೆ ಅದೇ ನಮ್ಮ ಕೃಷ್ಣ ಪ್ರಸಾದ್ ಎಡೆಪಾಡಿ ಭಾಷೆಯಲ್ಲಿ ಹೇಳೋದಾದರೆ, ಅದನ್ನು ಮುಂದುವರಿಸೋದಾದರೆ ಪುಣ್ಯಾತ್ಮರ ಸಭೆ ಅಂತ. ಗೋವಿನ ಜೊತೆಗೆ ಮಾನವನ ಸಂಬಂಧ ಅದು ಇಂದು ನಿನ್ನೆಯದಲ್ಲ, ಅನಾದಿ ಕಾಲದ ಸಂಬಂಧ. ಅದು ತುಂಡಾಗಿದೆ, ಅದನ್ನು ಮರಳಿ ಜೋಡಿಸ್ಬೇಕು ಅನ್ನೋ ಪ್ರಯತ್ನ ಇತ್ತೀಚೆಗೆ ನಡೀತಾ ಇರತಕ್ಕಂಥದ್ದು. ಮಠವು ಕೂಡ ಮಾಡ್ತಾ ಇದೆ, ಬೇರೆ ಬೇರೆಯವರು ಕೂಡ ಮಾಡ್ತಾ ಇದ್ದಾರೆ ಆ ಪ್ರಯತ್ನವನ್ನು. ನೀವೆಲ್ಲ ಗೋವಿನ ಜೊತೆಗೆ ಒಂದು ಮನೋಬಂಧವನ್ನು ಏರ್ಪಡಿಸ್ಕೊಂಡವರು. ದ್ರವ್ಯ ಎರಡನೇದು, ಮೊದಲನೇದಾಗಿ ಒಂದು ಮನೋಬಂಧ, ಒಂದು ಬಾಂಧವ್ಯ. ಈಗ ಗೋದತ್ತು ಎನ್ನುವಾಗ ನನ್ನ ಗೋವು ಎಂಬ ಭಾವ ಬರ್ತದೆ ನೋಡಿ. ಅಲ್ಲಿ ಆ ನನ್ನ ಗೋವು ಅಂತ ಬೇಕು ಅಂತ ನಮ್ಮ ಮನಸ್ಸಿಗೆ ಯಾವಾಗಲೂ. ಈಗ ನನ್ನ ಮನೆ ಅಥವಾ ನನ್ನ ವಾಹನ, ನನ್ನ ತೋಟ, ನನ್ನ ವಸ್ತ್ರ ಅಥವಾ ನನ್ನ ಚರವಾಣಿ ಅಂದರೆ ಮೊಬೈಲ್, ಹೀಗೆ ಆ ರೀತಿಯಲ್ಲಿ ಹೋಗ್ತದಲ್ಲ, ಅದೇ ರೀತಿ ನನ್ನ ಮಕ್ಕಳು, ನನ್ನ ತಾಯಿ ಅಂತ ಇದ್ದ ಹಾಗೆ ನನ್ನ ಗೋವು ಅಂತಲೂ ಕೂಡ ಬೇಕು. ಅದಿಲ್ಲದಿದ್ದರೆ ಏನೋ ಒಂದು ಕೊರತೆ ಅದು. ಹಾಗಾಗಿ ಅದನ್ನೊಂದು ಮಾಡೋಣ ಎಂಬ ಭಾವದಲ್ಲಿ ಈ ಒಂದು ಯೋಜನೆ ಇರುವಂಥದ್ದು. ಹೀಗೆ ನೀವು ಈ ಮಹಾನಂದಿ ಗೋಲೋಕದ ಒಂದೊಂದು ಗೋವಿನ ಜೊತೆಗೆ ನಿಮ್ಮನ್ನು ಜೋಡಿಸ್ಕೊಳ್ತಾ ಇದ್ದೀರಿ. ಆ ಗೋ ದತ್ತು ಸ್ವೀಕಾರದ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಿ. ಹಾಗಾಗಿ ನಿಜವಾಗಿಯೂ ಕೂಡ ಇದು ಬಾಯುಪಚಾರಕ್ಕೆ ಹೇಳ್ತಾ ಇರುವಂಥದ್ದಲ್ಲ, ಪುಣ್ಯಾತ್ಮರ ಸಭೆ, ತುಂಬ ಒಳ್ಳೆಯ ಹೃದಯ ಮನಸ್ಸು ಇರುವಂಥವರ ಸಭೆ. ಇಂಥವರು ಬೇಕು ಸಮಾಜಕ್ಕೂ ಮತ್ತು ಲೋಕಕ್ಕೂ. 108 ಗೋವುಗಳ ದತ್ತು ಸ್ವೀಕಾರ ಆಗಬೇಕು ಎನ್ನುವ ಒಂದು ಗುರಿ ಇತ್ತು. ಆ ಗುರಿ ತಲುಪಬಹುದೋ ಇಲ್ಲೋ ಅನ್ನೋ ಪ್ರಶ್ನೆ ಕೂಡ ಇತ್ತು. ಈಗ ಗುರಿ ಮೀರಿ ಮುನ್ನಡೆದಿರ್ತಕ್ಕಂಥ ಸಂದರ್ಭ ಇದೆ. ನಮ್ಮ ಚಾಮರಾಜನಗರದ ಹೆಗಡೆಯವರು, JM ಹೆಗಡೆಯವರು, ಅವರು ಹೇಳಬಾರ್ದು ಅಂತ ಹೇಳ್ತಾರೆ ಇದನ್ನು. ಯಾಕೆ 108 ಆಗಿದೆ ಅಂತ ಹೇಳಿದರೆ ಸ್ವಲ್ಪ ಬೇಗ ಕಡಿಮೆ ಆಗ್ಬೋದು, ಇನ್ನು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳೋಣ, ಇನ್ನಷ್ಟಾಗಲಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ನಾವು ಅವ್ರಿಗೆ ಹೇಳಿದ್ವಿ, ಈ 108 ಅಂತಿದೆಯಲ್ಲ, 8 ಮತ್ತು 0 ಆ ಕಡೆ ಮಾಡ್ಕೊಳ್ಳಿ, ಮುಂದುವರಿಸ್ಬೋದು ಯೋಜನೆಯಿಂದ. ಅದು ಆಗಿ ಹೋಗಲಿ ಆದಷ್ಟು ಬೇಗ. ಆಗಿ ಹೋದರೆ ಇನ್ನೊಂಚೂರು ಆ ಕಡೆ ಮಾಡ್ಕೊಂಡ್ರೆ ಆಯಿತು. 8 ಆರಂಭದಲ್ಲಿ ತೊಗೊಂಡ್ರೆ ಆಯಿತು ಬೇಕಿದ್ರೆ, ಹಾಗೆ ಮತ್ತು ಮುಂದುವರಿಸ್ಬೋದು ಆಮೇಲೆ ಕೂಡ ಅಂತ. ಹೀಗೆ ಈ ಯೋಜನೆ ಮುಂದುವರಿಬೇಕು. ಸಂತೋಷ್ ಮತ್ತು ಅಕ್ಷತಾ ಮಾತಾಡಲಿ ಅಂತ ಯಾಕೆ ಹೇಳಿದ್ರು ಅಂದರೆ, ಈ ಯೋಜನೆಗೆ ಶ್ರೀಕಾರ ಹಾಕಿದವರು ಅವರು. ಹೀಗೆ ಮಾಡಬಹುದು ಅನ್ನೋ ಸಲಹೆ ಅವ್ರ ಕಣ್ಣಿಂದ ಬಂದಿರುವಂಥದ್ದು. ಹಾಗಾಗಿ ಅಲ್ಲಿಂದ ಆರಂಭ ಆಗಲಿ. ಇದೇನು ನೀವು ಪ್ರಶ್ನೆ ಕೇಳಬೇಕು ಅಂತೇನಿಲ್ಲ, ಕೇಳಬಾರ್ದು ಅಂತಲೂ ಏನಿಲ್ಲ. ಪ್ರಶ್ನೆ ಇರ್ಬೋದು, ಅನಿಸಿಕೆ ಇರ್ಬೋದು, ಅಭಿಪ್ರಾಯ ಇರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅದೊಂದು 1 ನಿಮಿಷ, 2 ನಿಮಿಷ, 3 ನಿಮಿಷದಲ್ಲಿ ಚಿಕ್ಕ ಚೊಕ್ಕ ಎನ್ನುವ ಹಾಗೆ. ನೀವೇ ಭಾಷಣ ಮಾಡಿಬಿಟ್ಟು ನಾವು ಹೇಳಬೇಕಾಗಿಲ್ಲ, ಯಾಕೆಂದರೆ ಹೇಗೂ ನೀವು ಮಾಡೋದಿಲ್ಲ, ಅದನ್ನು ಮಾತಾಡ್ಸೋದೇ ಕಷ್ಟ ಇದೆ, ಗೊತ್ತಿದೆ ನಮಗೆ. ಹಾಗೆ ಒಂದು ಸಂವಹನ ಏರ್ಪಡಬೇಕು ಅಂತ ಆಯೋಜಕರು ಅಭಿಪ್ರಾಯಪಟ್ಟಿದ್ದರಿಂದ, ಸಂವಹನ ಏರ್ಪಡಬೇಕಾದ್ರೆ ನಾವು ಒಬ್ಬರೇ ಅರ್ಧ ಗಂಟೆ ಮಾತಾಡಿದ್ರೆ ಸಂವಹನ ಅಂತ ಹೆಸರಲ್ಲ ಅದಕ್ಕೆ. ಹಾಗಾಗಿ ನೀವು ಒಂದು ಸ್ವಲ್ಪ ಹೊತ್ತು ಮಾತನಾಡುವಂತೆ ಆಗಲಿ, ಆ ಕಡೆಯಿಂದ ಆರಂಭ ಆಗಲಿ. ಮಹಾನಂದಿ ಗೋಲೋಕ ಸಂಸ್ಥಾನದವರ ಮೊದಲನೇ ಕನಸು ಅಂತ ನಮ್ಮ ಭಾವನೆ. ಪೀಠಕ್ಕೆ ಬಂದಾಗ ಒಂದು ಯೋಚನೆ ಬಂದು ಇದು ಹುಟ್ಟಿಕೊಂಡ ಪ್ರಕಲ್ಪ ಅನ್ನೋ ಅದು ನಾವು ನೋಡಿದಾಗೆ ಈಗ KP ಮತ್ತು ಡಾಕ್ಟರ್ ಸೀತಾರಾಮ್ ಪ್ರಸಾದ್ ಅವರು ನಮಗೆ ತೋರಿಸಿದ 3D ಅದು ನಮಗೆ ತುಂಬ ಬೇಗ ನೋಡಬೇಕು ಅನ್ನೋ ಒಂದು ಕಲ್ಪನೆ ಬಂತು. ತುಂಬ ತಡ ಆಗ್ತಿದೆ, ಬಹುಶಃ ಒಂದು ಸತಿ ಇದನ್ನು ಪೂರ್ಣ ಆಗೋದನ್ನು ನೋಡಬೇಕು ನಾವು ಅಂತೇಳಿ. ಇದು ನಮಗೆ ಇಲ್ಲಿದ್ದಾಗ ಕಾಣಲಿಲ್ಲ, ಸ್ವಲ್ಪ ನಮ್ಮನ್ನಲ್ಲಿ ಆ ಕಡೆ ಕೂರಿಸಿದಾಗ ಅದು
ಕೆಳಗೆ ಕಾಣ್ತು. ಅಂದರೆ ಕೇಂದ್ರದಿಂದ ನೋಡಿದಾಗ ಈ ಪ್ರಕಲ್ಪ ತುಂಬ ನಿಧಾನಗತಿಯಲ್ಲಿ ಹೋಗ್ತಿದೆ ಅಂತೇಳಿ, ಅದಕ್ಕೆ ಒಂದು KP ಜೊತೆ ಮೀಟಿಂಗ್ ಮಾಡಿದಾಗ ಆದಷ್ಟು ಬೇಗ ಇದನ್ನು ಪೂರ್ಣ ಮಾಡೋ ಒಂದು ಯೋಜನೆ ಮಾಡಿಕೊಳ್ಳೋಣ, ಸಂಸ್ಥಾನದವರಿಗೆ ಇದನ್ನು ಸಮರ್ಪಣೆ ಆಗಬೇಕು. ಮತ್ತು ಇನ್ನೊಂದೇನು ಅಂದರೆ ಪ್ರಧಾನ ಮಠದ ಈ ಪರಿಸರಕ್ಕೆ ಬಂದಾಗ ಸಂಸ್ಥಾನದ ಜೊತೆ ಇನ್ನೊಬ್ಬರು ಯಾರೋ ಯತಿಗಳು ಬಂದರೆ ಒಂದು ತೋರ್ಸೋಕ್ಕೆ ಒಂದು ಜಾಗ ಬೇಕು. ಅದು ಮಹಾನಂದಿ ಗೋಲೋಕ ಆಗಬೇಕು, ಚಂದ್ರಮೌಳೇಶ್ವರ ದೇವಸ್ಥಾನ ಆಗಬೇಕು. ಈಗ ನಾಳೆಯಿಂದ ಪ್ರಧಾನ ಮಠ ಆಗುತ್ತೆ. ಈ ಯೋಚನೆಯಲ್ಲಿ ನಾನು, ಗಣೇಶಣ್ಣ, ಯೋಜನಾ ಕಂಡ, ಇಡೀ ಶಾಸನತಂತ್ರ, ಮೋಹನಣ್ಣ ಎಲ್ಲ ಸೇರಿ ಈ ಒಂದು ಯೋಚನೆ ಮಾಡಿದ್ದು. ಈ ಸತಿ ಕೃಷ್ಣಾರ್ಪಣಮು ಬೇರೆ ರೀತಿಯಲ್ಲಿ ಆಗಬೇಕು. ತುಂಬ ಬರೀ ಸಭೆ ಮಂತ್ರಾಕ್ಷತೆ ಕಾರ್ಯಕ್ರಮ ಅಲ್ಲದೆ ವಿಭಿನ್ನವಾಗಿ ಗೋವಿಗೆ ಏನು ಕೊಡ್ಬೋದು, ಕೊಟ್ಟವರಿಗೆ ಸಂಸ್ಥಾನದಿಂದ ಏನು ಸಿಗ್ಬೋದು, ಈ ಥರ ಒಂದು ಯೋಚನೆಯಲ್ಲಿ ಮುಂದೋಗಿದ್ದು. ಇನ್ನು ಸಂಸ್ಥಾನದವರ ಮಾರ್ಗದರ್ಶನ ಮುಂದೆ ಹೇಗೆ ಇದು ನಡಿಬೇಕು ಅಂತೇಳಿ. ಹರೇರಾಮ್. ಅದು ಹೌದು, ಈ ಪ್ರಕಲ್ಪ ತುಂಬ ಸುಂದರವಾಗಿರೋ ಪ್ರಕಲ್ಪ. ಇದು ಒಂದು ಸ್ವಲ್ಪ ನಿಧಾನಗತಿ ಅಂತ ಯಾಕೆ ಅನಿಸುತ್ತೆ ನಮಗೆ ಅಂದರೆ, ಅಷ್ಟು ಅದರ ವಿಸ್ತಾರ ಮತ್ತು ಔನ್ನತ್ಯ ಇದೆಯಲ್ಲ ಈ ಪ್ರಕಲ್ಪದ್ದು. ಹಾಗಾಗಿ ಇದು ನಿಜವಾಗಿಯೂ ತುಂಬ ಕೆಲಸಗಳಾಗಿದೆ, ಆಗ್ತಾಯಿದೆ. ಆದರೂ ಕೂಡ ನಮಗೆ ಸ್ವಲ್ಪ ನಿಧಾನಗತಿ ಯಾಕೆ ಅನಿಸುತ್ತೆ ಅಂದರೆ, ಅಷ್ಟಿದೆ ಇನ್ನು ಮಾಡೋಕ್ಕೆ ಅಂತ ಇರೋವಂಥದ್ದು ನಮಗೆ ಹಾಗೆ ಅನಿಸೋ ಹಾಗೆ ಮಾಡುತ್ತೆ. ಅದೆಲ್ಲ ಆದಾಗ ಇದು ತುಂಬ ಸುಂದರವಾಗಿ ಕಾಣಿಸ್ಬೋದು. ದಕ್ಷಿಣದ ಬೃಂದಾವನ ಅಂತ ಇದು ಆಗಲಿಕ್ಕೆ ಸಾಧ್ಯ ಇದೆ ಈ ಒಂದು ಸ್ಥಾನ. ಯಾಕಂದರೆ ಇದೆಲ್ಲ ಮೊದಲಿಗೆಲ್ಲ ಯೋಜನೆ ಮಾಡಿಲ್ಲ ಆಗಿದ್ದೇ ಅಲ್ಲ. ಇದು ಯಾವುದೋ ಒಂದು ಹೀಗೆ ಮಾತಾಡ್ತಾ ನಮಗೆ ನಮ್ಮ ಗಮನಕ್ಕೆ ಬಂದು ಯಾವುದೋ ಒಂದು ಚಿಕ್ಕ ಸಾಮಾನ್ಯ ಒಂದು ಭೇಟಿ ಮಾತುಕತೆಯಲ್ಲಿ ಗಮನಕ್ಕೆ ಬಂತು. ದೇಶಿ ಗೋವುಗಳ ಸಂಖ್ಯೆ ಕ್ಷೀಣ ಆಗ್ತಾ ಇದೆ, ವಿದೇಶಿ ಅಂದರೆ ಈ ಸಂಕರ ತಳಿಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅದರಿಂದಾಗಿ ಈ ನಮ್ಮ ತಳಿಗಳು ನಾಶ ಆಗ್ತಾ ಇದ್ದಾವೆ ಅಂತ. ಕೊನೆಗೆ ನಾವು ನಮ್ಮ ಗೋಶಾಲೆನ ಅವಲೋಕನ ಮಾಡಿದ್ವು. ಇದು ಯಾವ ಕಾಲ ಇದು 97, 98, 90 ಅದು ಆ ಕಾಲವೇ ಇದು. ಅಂದರೆ ಪೀಠಕ್ಕೆ ಬಂದ ಕೂಡಲೇ ಅಂತ, ನಾವು ಇಲ್ಲಿಗೆ ಮಠಕ್ಕೆ ಬಂದ ಕೂಡಲೇ ಅಂತ 97ನೇ ಇಸ್ವಿ ಜುಲೈಯಲ್ಲಿ ನಾವು ಇಲ್ಲಿಗೆ ಬಂದಿದ್ದು, ಅದೇ ವರ್ಷದಲ್ಲೇ ಅಂತ ಅಂದ್ಕೊಳ್ಬೋದು ಬೇಕಿದ್ರೆ. ಹಾಗೆ ನಮ್ಮ ಗೋಶಾಲೆ ಏನಾಗಿದೆ ಅಂತ ನೋಡೋಕೆ ಹೋದು, ನಮ್ಮ ಗೋಶಾಲೆಯಲ್ಲಿ ಒಂದೂ ದೇಶಿ ಗೋವು ಇರಲಿಲ್ಲ. ನಮ್ಮದೇ ಗೋಶಾಲೆಯಲ್ಲಿ ನಮ್ಮ ಮಠ ಇದೆಯಲ್ಲ, ಮಠದ ಇನ್ನೊಂದು ಎಡಗಡೆ ಪಕ್ಕದಲ್ಲಿ, ಈ ಕಡೆ ತಿರುಗಿದಾಗ ಬಲಗಡೆ ಪಕ್ಕ ಆಗುತ್ತೆ, ಅದು ಅಲ್ಲೊಂದು ಕಟ್ಟಡ ಕಾಣ್ತಾ ಇದೆಯಲ್ಲ ನಮಗೆ, ಅಲ್ಲಿ ಅದು ಗೋಶಾಲೆ ಆಗಿತ್ತು ಆ ಸಮಯದಲ್ಲಿ. ಅಲ್ಲಿ ಒಂದೂ ಕೂಡ ದೇಶಿ ಗೋವು ಇರಲಿಲ್ಲ, ಎಲ್ಲ ಮಿಶ್ರತಳಿ HF ಮತ್ತು ಜರ್ಸಿ ಹಸುಗಳಿದ್ದಿದ್ದು. ತುಂಬ ದುಃಖ ಅನ್ನಿಸ್ತು ನಮಗೆ ಆಗ, ಈ ನಮ್ಮ ಕಥೆಯೇ ಹೀಗಿದೆಯಲ್ಲ ಅಂತ. ಅದು ಇದ್ದದನ್ನಿದ್ದಾಗ ನೇರವಾಗಿ ನಾವು ಹೇಳ್ತಾ ಇರುವಂಥದ್ದು, ನಾವೆಲ್ಲಿದ್ದು ಅಂತ ಅನ್ನೋದನ್ನು ಹೇಳಬೇಕಲ್ಲ ಮೊದಲು. ಆಮೇಲೆ ಎಲ್ಲಿ ನಮ್ಮ ದೇಶಿ ಗೋವಿದೆ ನಮ್ಮ ಮಠದಲ್ಲಿ ಅಂತ ನೋಡಿದಾಗ ತೀರ್ಥಹಳ್ಳಿ ಮಠದಲ್ಲಿ ಇತ್ತು. ಲಕ್ಷ್ಮಿ ಅನ್ನೋ ಒಂದು ಗೋವಿತ್ತು ತೀರ್ಥಹಳ್ಳಿ ಮಠದಲ್ಲಿ. ತುಂಬ ಒಳ್ಳೆಯ ಮಲೆನಾಡು ಗಿಡ್ಡ, ಅದು ತುಂಬ ಸಾಧು ಸ್ವಭಾವದ್ದು. ಮತ್ತು ಹಾಲನ್ನು ಕೂಡ ತುಂಬ ಚೆನ್ನಾಗಿ ಕೊಡ್ತಾ ಇತ್ತು, ಅದು ತುಂಬ ಮಮತಾಮಯಿ, ವಾತ್ಸಲ್ಯಮಯಿ. ಅದು ಆ ಲಕ್ಷ್ಮಿಯನ್ನು ಇಲ್ಲಿಗೆ ತರೋದ್ರ ಮೂಲಕವಾಗಿ ಆರಂಭ ಆಯಿತು, ಲಕ್ಷ್ಮೀ ಪ್ರವೇಶ ಅದು. ಆಮೇಲೆ ಒಂದೊಂದೇ ಅದರ ಇಲ್ಲಿರೋ ವಿಲಾಯಿತಿ ಹಸುಗಳನ್ನು ಅಪೇಕ್ಷೆ ಪಟ್ಟವರಿಗೆ ಕೊಡಬೇಕಾದ್ರೂ ಕೂಡ ತುಂಬ ಜವಾಬ್ದಾರಿ ಬೇಕು. ಹಾಗಾಗಿ ಅದು ಎಲ್ಲೇ ಹೋಗಿ ಸೇರಬಾರ್ದು. ಅಪೇಕ್ಷೆ ಪಟ್ಟವರಿಗೆ, ಸಾಕುವವರಿಗೆ ಅದನ್ನು ಕೊಟ್ಟು ಮಾರಿದ್ದೇ ಇಲ್ಲ ಯಾವುದನ್ನು ಕೂಡ, ಅದು ಈವರೆಗೂ ಕೂಡ. ಅದು ಈ ಲಕ್ಷ್ಮಿ ಮತ್ತು ಲಕ್ಷ್ಮಿಯ ರೀತಿಯ ಹಸುಗಳನ್ನು ನಾವಿಲ್ಲಿ ತರ್ತಾ ಇಲ್ಲೊಂದು ಅಲ್ಲೇ ಒಂದು ಪಕ್ಕದಲ್ಲೇ ಒಂದು ಒಳ್ಳೆಯ ಗೋಶಾಲೆ ಆಯಿತು ಇದ್ದಷ್ಟಕ್ಕೆ. ಆಮೇಲೆ ಬೆಳೆಸಬೇಕು ಅಂತ ಅನಿಸಿದಾಗ ಇಲ್ಲಿ ಬಂದು, ಈ ಬರೀ ಗುಡ್ಡ ಇತ್ತು ಅಷ್ಟೇ, ಇಲ್ಲಿ ಬೇರೆ ಏನಿರಲಿಲ್ಲ. ಇಲ್ಲಿ ಅದು ಹೇಗಾಯಿತು ಹಾಗೆ, ಎಲ್ಲಾಯಿತು ಅಲ್ಲಿ ಏನಾಯಿತು ಅದು ಅಂತನೋ ಹಾಗೆ ಶುರು ಮಾಡಿದ್ದು ಗೋಶಾಲೆಗಳನ್ನು. ಅದು ಬೆಳೆದು ಜಗತ್ತಿನ ಮೊದಲ ವಿಶಿಷ್ಟ ಗೋಶಾಲೆ, ಎಲ್ಲ ಭಾರತೀಯ ತಳಿಗಳಿರ್ತಕ್ಕಂಥ, ಹೆಚ್ಚಿನೆಲ್ಲ ಭಾರತೀಯ ತಳಿಗಳಿರ್ತಕ್ಕಂಥ ಜಗತ್ತಿನ ಮೊದಲ ವಿಶಿಷ್ಟ ಗೋಶಾಲೆಯಾಗಿ ಅದು ಬೆಳೀತು. ಆಮೇಲೆ ಅದರ ನಂತರ ಇನ್ನೊಂದು ಬೆಳವಣಿಗೆ ಪರ್ವ ಪ್ರಾರಂಭ ಆಗಿದ್ದು, ಈ ತಂಡ ಇಲ್ಲಿ ಪ್ರವೇಶ ಮಾಡಿದ ನಂತರ ಇನ್ನೊಂದು ಪರ್ವ ಪ್ರಾರಂಭ ಆಯಿತು, ಬೆಳವಣಿಗೆ ಇನ್ನೊಂದು ಮಜಲು. ಈ ಎಲ್ಲ ಯೋಜನೆಗಳು, ಇಲ್ಲಿ ಏನು ಪಂಚ ಪರಿಕ್ರಮ ಎನ್ನುವ ಪರಿಕಲ್ಪನೆ ಇದೆ, ಅದೆಲ್ಲ ಬಂದಿದ್ದು ಆ ನಂತರದ 2ನೇ ಹಂತದ ಬೆಳವಣಿಗೆಯಲ್ಲಿ. ಈ 2ನೇ ಹಂತದ ಬೆಳವಣಿಗೆ ಕೂಡ ಆದಾಗ ಇದು ಅತ್ಯಂತ ಸುಂದರವಾಗಿರ್ತಕ್ಕಂಥ, ಅತ್ಯಂತ ಅರ್ಥಪೂರ್ಣವಾಗಿರುವಂಥ, ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ಗೋಶಾಲೆ ಆಗಿರ್ತದೆ. ಈಗಲೂ ಕೂಡ ಇದು ತುಂಬ ಒಳ್ಳೆಯ ಗೋಶಾಲೆ ಇದು.
ಒಳ್ಳೆ ಗೋಶಾಲೆ ಅಂದರೆ ಯಾವುದು ಅಂದರೆ ಎಲ್ಲಿ ಒಳ್ಳೆ ಕಟ್ಟಡಗಳಿದೆ ಅಲ್ಲಿ ಅದು ಒಳ್ಳೆ ಗೋಶಾಲೆ ಅಂತಲ್ಲ. ಎಲ್ಲಿ ಗೋವುಗಳು ಚೆನ್ನಾಗಿದ್ದಾವೆ ಅದು ಒಳ್ಳೆ ಗೋಶಾಲೆ. ಈ ಗೋವುಗಳೆಲ್ಲ ಚೆನ್ನಾಗಿದ್ದಾವೆ ಇಲ್ಲಿ. ಈ ಗೋವುಗಳು ತುಷ್ಟಪುಷ್ಟವಾಗಿ, ದಷ್ಟಪುಷ್ಟ ಅನ್ನೋ ಶಬ್ದ ಕನ್ನಡದಲ್ಲಿ ಬಳಸ್ತಾ ಇರ್ತಾರೆ. ಈ ದಷ್ಟ ಅಂದರೆ ಕಚ್ಚಲ್ಪಟ್ಟಿದ್ದು ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ದಷ್ಟ ಅಂದರೆ ಕಚ್ಚುವಿಕೆಗೆ ಒಳಗಾಗಿರುವಂಥದ್ದು. ತುಷ್ಟ ಪುಷ್ಟ ಶಬ್ದ ಮೂಲತಃ ಇರುವಂಥದ್ದು. ತುಷ್ಟ ಅಂದರೆ ಸಂತುಷ್ಟ ಅಂತ, ಮನಸ್ಸಿನ ಒಂದು ಉಲ್ಲಾಸವನ್ನು ಹೇಳ್ತದೆ. ಪುಷ್ಟ ಅಂದರೆ ಶರೀರದ ಒಂದು ಉಲ್ಲಾಸವನ್ನು ಹೇಳುವಂಥದ್ದು. ಶರೀರ ತುಂಬಿಕೊಂಡಿದ್ದರೆ ಅದು ಪುಷ್ಟ, ಮನಸ್ಸು ತುಂಬಿಕೊಂಡಿದ್ರೆ ತುಷ್ಟ ಅದು ಅಂತ. ಈ ತುಷ್ಟಪುಷ್ಟವಾಗಿ ಗೋವುಗಳು ಇರೋವಂಥದ್ದನ್ನು ಕಾಣ್ತೇವೆ ನಾವು. ಹಾಗಂತ ಗೋವುಗಳಿಗೆ ಇನ್ನೂ ಕೂಡ ವ್ಯವಸ್ಥೆ ಆಗಬೇಕಾಗಿದೆ. ಅದೇನಂದರೆ ಬಂಧ ಮುಕ್ತ ಗೋಶಾಲೆ ಪರಿಕಲ್ಪನೆ ಏನಿದೆ ಅದಾಗಬೇಕಾಗಿದೆ. ಅಂದರೆ ಅವಕ್ಕೆ ಒಂದಷ್ಟು ಕಾಲಾಡಲಿಕ್ಕೂ ಬೇಕು. ಅವಕ್ಕೆ ಕಾಲಾಡಲಿಕ್ಕೆ ಸಮಯವೂ ಬೇಕು, ಸಮಯ ಇದೆ, ಸ್ಥಳ ಬೇಕು, ಅವಕಾಶ ಬೇಕು ಅಂಥದ್ದು ಆಗಬೇಕಾದಂಥದ್ದಿದೆ ಗೋವುಗಳಿಗಿನ್ನೂ. ಆದರೆ ಒಟ್ಟಾರೆ ನೋಡಿದಾಗ ಗೋವುಗಳು ತುಂಬ ಸಂತೋಷವಾಗಿದ್ದಾವೆ. ತುಂಬ ಬೇಕಾದ ಹಾಗೆ ಅವಕ್ಕೆ ಆಹಾರ ಮತ್ತೊಂದು ವ್ಯವಸ್ಥೆ ಎಲ್ಲ ಚೆನ್ನಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದನ್ನು ಇಷ್ಟಿದೆ ಇಲ್ಲಿ. ಇನ್ನಷ್ಟು ಅದನ್ನು ಬೆಳೆಸೋಣ, ಇನ್ನಷ್ಟು ಅದನ್ನು ಚೆನ್ನಾಗಿ ಮಾಡೋ ಹಾಗಾಗಲಿ. ಅದಕ್ಕೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಈ ಕಾರ್ಯಕ್ರಮದ ಬಗ್ಗೆ, ಈ ಗೋದತ್ತು ಸ್ವೀಕಾರದ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳುವಂತೆ ಮಾಡಿ. ಹರೇ ರಾಮ. ಇವತ್ತು ನಾನು ತುಂಬ ಭಾವುಕನಾಗಿದ್ದೇನೆ. ಉಡುಪಿ ವಲಯದ ವ್ಯಾಪ್ತಿಯಲ್ಲಿ ನಿಡುವಜ ರಾಮ್ಭಟ್ ಅಂತೇಳಿ ಸುಮಾರು ಶ್ರೀ ಸಂಸ್ಥಾನದವರ ಆಶೀರ್ವಾದ ಅನುಗ್ರಹದಿಂದಾಗಿ ನನ್ನ ನಿರೀಕ್ಷೆಗೂ ಮೀರಿ 15 ವರ್ಷಗಳ ಕಾಲ ಅದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸುವ ಭಾಗ್ಯ ನನಗಾಯಿತು. ಅದರ ನಂತರ ಇತ್ತೀಚೆಗೆ ನನ್ನನ್ನು ಶಾಸನ ತಂತ್ರಕ್ಕೆ ನಿಯೋಜಿಸಿದರು. ಈ ಸಂದರ್ಭದಲ್ಲಿ ಒಂದು ಆದ ಘಟನೆಯನ್ನು ನಾನು ತಮ್ಮ ಮುಂದೆ ಇಡಲೇಬೇಕಾಗಿದೆ. ಕಾರ್ಯದರ್ಶಿತ್ವ ಹುದ್ದೆಯಿಂದ ಹೊರಗೆ ಬಂದಾಗ ಹೊಸ ಕಾರ್ಯದರ್ಶಿ ಡಾಕ್ಟರ್ ವೆಂಕಟಾಚಲ ಅವರು ಇಲ್ಲೇ ಇದ್ದಾರೆ. ಅವರು ನನಗೆ ಒಂದು ಉಡುಗೊರೆಯಾಗಿ ಕೊಟ್ಟಿದ್ದರು. ಅದು ಪರಿಣಾಮ ಬೀರಿದ್ದು ಅದ್ಭುತವಾದ ಉಡುಗೊರೆ ಏನಂದರೆ, ಶ್ರೀ ಸಂಸ್ಥಾನದವರ ಪ್ರವಚನದ 4 ಭಾಗ ತತ್ವ ಭಾಗವತನ್ನು ಕೊಟ್ಟಿದ್ದರು. ಯಾಕೋ ನನ್ನ ಕಣ್ಣು ಮೀರಿ ಅದು ನನಗೆ ಸಿಕ್ಕಿರಲಿಲ್ಲ, ಆದರೆ ಅದು ಅನುಗ್ರಹದ ರೂಪದಲ್ಲಿ ನಂಗೆ ಸಿಕ್ತು. ಅದನ್ನು ನಾನು ಓದಿದಾಗ ಮನಸ್ಸಿನಲ್ಲಿ ಆದ ಬದಲಾವಣೆ. ಪರೀಕ್ಷಿತ ಮಹಾರಾಜನ ಕಥೆಯು ಮೊದಲ 3 ಭಾಗದಲ್ಲಿದ್ದರೆ, ಅತ್ಯಂತ ಮನಸ್ಸಿಗೆ ನಾಟಿದ್ದು ನಳದ ಮಯಂತಿ. ಈ 4 ಕೃತಿಗಳನ್ನು ಪುಸ್ತಕ ರೂಪದಲ್ಲಿ ತಂದವರು ಹಿರಿಯರಾದ ವಿದ್ವಾಂಸರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ರು. ಅವರಿಗೂ ನಾನು ವಂದನೆಯನ್ನು ಸಲ್ಲಿಸಿದ್ದೆ. ನಳದ ಮಯಂತಿ ಕಥೆಯನ್ನು ಅವರದ್ದು ತುಂಬ ಶ್ರಮ ಇದೆ. ಅದನ್ನು ಖಂಡಿತ ಸಂಸ್ಥಾನ ಅವರು ಹೇಳ್ತಾ ಇದ್ದರು, ಕೃತಿಯನ್ನು ತರುವುದು ಅಷ್ಟು ಸುಲಭದ ವಿಷಯ ಅಲ್ಲ ಅಂತ. ಪ್ರವಚನ ಮಾಡಿದ ತಮ್ಮ ಪಾದಾರವಿಂದರುಗಳಿಗೆ ವಂದಿಸ್ತಾ, ನಳದ ಮಯಂತಿ ಕಥೆಯನ್ನು ಯಕ್ಷಗಾನದಲ್ಲಿ ಅನೇಕ ಬಾರಿ ನೋಡಿದ್ದೆ. ಪ್ರಾಯಶಃ ಇಲ್ಲಿದ್ದವರಿಗೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಆದರೆ ಸಂಸ್ಥಾನದವರ ಪ್ರವಚನದಲ್ಲಿ ಪ್ರತಿಯೊಂದು ಪುಟಗಳು ಹೊಸತಾಗಿ ನನಗೆ ಕಂಡು ಮನಸ್ಸಿಗೆ ನಾಟಿದೆ. ಅದರ ನಂತರ ಗೊತ್ತಾಯಿತು, ನಾನು ಸಮಾಜದಿಂದ ಪಡೆದದ್ದೇ ಹೆಚ್ಚು, ಕೊಟ್ಟದ್ದು ಅತ್ಯಲ್ಪ ಅಂತ. ಯಾವ ಸೇವೆ ಇರ್ಬೋದು, ನನಗೆ ನನ್ನ ಸೇವೆಗೆ ಜಾಸ್ತಿಯಾಗಿ ನನಗೆ ಸಿಕ್ಕಿದೆ ಅಂತ ನನಗೆ ಅನಿಸ್ತು. ಅದರ ತಕ್ಷಣದ ಪರಿಣಾಮ ಈ ಗೋದತ್ತು ಸ್ವೀಕಾರದಲ್ಲಿ ನಾನೇ ಪಾಲ್ಗೊಳ್ಳಬೇಕು ಅಂತ ಕಂಡದ್ದು. ಆದ್ದರಿಂದ ತಕ್ಷಣ ಧುಮುಕಿದೆ. ಈಗ ನಾವೆಲ್ಲರೂ ಇನ್ನೊಂದು ಭಾವಿಸಬೇಕೇನೆಂದರೆ, ಏನು 51,000 ಈ ಗೋದತ್ತು ಏನಿದು, ಇದು ಖಂಡಿತ ನಾವು ಕೊಟ್ಟ ಕೊಡುಗೆ ಅಲ್ಲ. ನಮಗೆ ಶ್ರೀಮಠ ಗೋವು ಸಂಸ್ಥಾನ ಕೊಟ್ಟ ಕೃಪೆಯ ಆಶೀರ್ವಾದದ ಕೊಡುಗೆ. ಅಷ್ಟು ಭಾವಿಸಿದರೆ ನಾವು ಇನ್ನೂ ಸಹ ಸೇವೆ ಸಲ್ಲಿಸಲಿಕ್ಕೆ, ಆ ಮಠಕ್ಕೆ ಹೋಗಲಿಕ್ಕೆ ಸಾಧ್ಯ. ನಮಗೆ 10 ಮಂದಿಯನ್ನು ಸಂಪರ್ಕಿಸಲಿಕ್ಕೆ KP ಅಣ್ಣ ಅವರು ಹೇಳಿದಿದ್ದರು. ಅದರ ಯೋಜನೆಗೆ ನಾವು ತಯಾರಿಯಾಗಿ ನಾನು ವೆಂಕಟಾಚಲನ ಹೊರಟಿದ್ದೆವು. ಡಾಕ್ಟರ್ MR ಗಡೆ ಸರ್ ಕೂಡ ಕೈ ಜೋಡಿಸಿದ್ದರು. ಆದರೆ ಅದೇ ಸಂದರ್ಭದಲ್ಲಿ ಸುವರ್ಣ ಪಾದುಕೆಯ ಸವಾರಿ ಬಂದದ್ದರಿಂದ ಸ್ವಲ್ಪ ನಮಗೆ ತಡೆಯಾಯಿತು. ಮುಂದೆ ಅದನ್ನು ಮತ್ತೆ ಪ್ರಯತ್ನಿಸ್ತೇವೆ. ಈ ತತ್ವ ಭಾಗವತಮ್ಮಿನ ಅದರಲ್ಲೂ ನಳದ ಮಯಂತಿಯನ್ನು ಎಲ್ಲರೂ ಓದಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಅದರ ಭಾಗ್ಯ ನಿಮಗೆ ಲಭ್ಯವಾಗುವಂಥದ್ದು. ಮತ್ತೊಮ್ಮೆ ಶ್ರೀ ಸಂಸ್ಥಾನದವರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಪಾದೇಕಲ್ಲು ವಿಷ್ಣು ಭಟ್ರಿಗೂ ವಂದಿಸ್ತಾ, ಹರೇ ರಾಮ. ಈ ತತ್ವಭಾಗವತ ಪ್ರವಚನ ಮಾಡಿದ್ದೇನೆ ಹೌದು. ನಾವು ಅದರಿಂದ ಒಂದು ಗೋದತ್ತು ಸ್ವೀಕಾರ ಆಗ್ಬೋದು ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಅಂದರೆ ಎಲ್ಲಿ ನೆಟ್ಟ ಗಿಡ ಅದು ಎಲ್ಲಿ ಫಲ ಕೊಡ್ಬೋದು ಅದು ಅನ್ನೋದು. ಅಂದರೆ ನಿನ್ನೆ ತಾನೇ ನಾವು ಶಕಟಪುರದಲ್ಲಿದ್ದ ಮಾತನ್ನು ಹೇಳ್ತಾ ಇದ್ವು. ಅಂದರೆ
ಅದು ಪರಿಣಾಮಗಳು ಎಲ್ಲೆಲ್ಲೋ ಆಗ್ತವೆ, ಹೇಗೆ ಆಗ್ತವೆ, ಒಳ್ಳೆಯ ಪರಿಣಾಮಗಳು ಆಗೋದನ್ನು ಕಾಣ್ತೇವೆ ನಾವು ಅಂತ. ಆದರೆ ಆ ನಡೆದ ಮೆಂತಿ ಕಥಾನಕ ತುಂಬ ಅದ್ಭುತವಾಗಿರುವಂಥದ್ದು. ನಾವು ಎಷ್ಟೆಷ್ಟು ಬಾರಿ ಅದನ್ನು ನೆನಪು ಮಾಡಿಕೊಂಡ್ರೂ ಕೂಡ ಪ್ರವಚನದ ವಿಷಯ ಮತ್ತು ಪ್ರವಚನ ಯಾಕೆ ಒಂದು ವೇಳೆ ಪ್ರವಚನದಲ್ಲಿ ನಿಮಗೆ ರಸ ಕಂಡು ಬಂದರೆ ಅದು ಅಲ್ಲಿ ಎದ್ದದು, ಆ ಕಥೆ ಅಷ್ಟು ಚೆನ್ನಾಗಿದೆ ಅಂತ. ತುಂಬ ಅದ್ಭುತವಾಗಿರುವಂಥ ಕಥೆ, ಅತ್ಯದ್ಭುತವಾಗಿರುವಂಥ ಕಥೆ. ನಾವು ನಿಮಗೆ ಸಲಹೆ ಕೊಡೋದು ಸಾಧ್ಯ ಇದ್ದರೆ ಸಂಸ್ಕೃತ ಕಲಿತು ಮಹಾಭಾರತದಲ್ಲಿ ನೀವು ಆ ನಡೆದೇ ಮಿಂತೆ ಕಥಾನಕವನ್ನು ನೀವು ಸ್ವತಃ ಓದಿ ನಿಮಗೆ ಕಣ್ಣೀರು ಬರದೇ ಇದ್ದರೆ ಹೇಳಿ ಅಂತ. ಅಷ್ಟು ಅದ್ಭುತವಾಗಿರುವಂಥ ಕಥಾನಕ ಅದು. ನಂತರದ ಆಯ್ಕೆಗಳು ಇದೆಲ್ಲವೂ ಕೂಡ ಮುಂದಿನ ಆಯ್ಕೆಗಳು. ಯಾಕೆಂದರೆ ನಾವು ಸ್ವತಃ ಮಹಾಭಾರತ ಅದನ್ನು ಗಮನಿಸಿದಾಗ ಅಷ್ಟು ಮನಸ್ಸಿಗೆ ಮುಟ್ಟುವಂಥ ಪಾತ್ರಗಳು, ನಳಚಕ್ರವರ್ತಿ ಆಗಲಿ ಅಥವಾ ದಮಯಂತಿ ಆಗಲಿ, ಅತ್ಯದ್ಭುತವಾಗಿರೋ ಪಾತ್ರಗಳು, ಜೀವನಕ್ಕೆ ಒಂದು ಸ್ಫೂರ್ತಿ. ಹರೇ ರಾಮ. ಶ್ರೀ ಗುರುಚರಣದಲ್ಲಿ ಮನಸ್ಸಾಷ್ಟಾಂಗ ನಮಸ್ಕರಿಸುತ್ತಾ ಪುತ್ತೂರು ವಲಯದ ಅಧ್ಯಕ್ಷನಾಗಿರುವಂಥ ವೇಣುಗೋಪಾಲ್ ಭಟ್ ಮಾಂಬಾಡಿ ಮಾತಾಡ್ತಾ ಇದೆ. ಇವತ್ತಿನ ಈ ಸಂಜೆ ಎಷ್ಟು ಸುಂದರವಾಗಿದೆ ಅಂತ ಹೇಳ್ತಾ ಇದ್ದಾಗ ನಾನು ಅನ್ನಿಸಿದ್ದು, ಇಲ್ಲಿ ಸಾನ್ನಿಧ್ಯವು ಅದೇ ಅಷ್ಟು ಸುಂದರವಾಗಿರೋದಕ್ಕೋಸ್ಕರ ಗುರು, ಗೋವು, ಗೋವಿಂದ, ಗೋಪಾಲಕರು, ಗೋದಾನಿಗಳು, ಗೋಸೇವಕರು, ಇಷ್ಟು ಒಳ್ಳೆಯ ಸಾನ್ನಿಧ್ಯದಲ್ಲಿ ಖಂಡಿತವಾಗಿದು ಅತ್ಯಂತ ಸುಂದರ ಅಂತಲ್ಲ, ಆನಂದದಾಯಕವೂ ಹೌದು ಅಂತ ಅನ್ನಿಸ್ತದೆ. ಗುರು ಮತ್ತು ಗೋವು ಅದು ಎರಡು ಬೇರೆ ಬೇರೆ ಶಬ್ದ ಅಂತ ಅನ್ನಿಸೋದೇ ಇಲ್ಲ ನಮಗೆ. ಯಾಕಂತಂದರೆ ಅಷ್ಟು ಸಮಯದಿಂದಲೂ ನಾವು ಗುರುಗಳನ್ನು ನೋಡ್ತಾ ಇದ್ದಾಗ ಹಿಂದೆಯೇ ಅಥವಾ ಅದರ ಹಿಂಭಾಗದಲ್ಲಿ ಇನ್ನೊಂದು ಚಿತ್ರವಾಗಿ ಕಾಣ್ತಾ ಇದ್ದದ್ದೇ ಗೋವಿನ ಚಿತ್ರನೇ. ಗೋವಿನ ಸೇವೆಗಾಗಿಯೇ ತನ್ನನ್ನೇ ತಾನು ಸಮರ್ಪಿಸಿಕೊಂಡಂತಹ ಒಬ್ಬ ಯತಿ ಈ ದೇಶದಲ್ಲಿದ್ದರೆ ಬಹುಶಃ ನನ್ನ ಮಟ್ಟಿಗೆ ಬಂದಂತೆ ನಮ್ಮ ಶ್ರೀ ಸಂಸ್ಥಾನದವರು ಮಾತ್ರ ಅಂತ ಹೇಳಿಕೊಂಡು ಖಂಡಿತವಾಗಿ ನನ್ನ ಭದ್ರವಾದಂಥ ಅನಿಸಿಕೆ. ಆಮೇಲೆ ಗುರು ಗೋವಿಂದ, ಗೋವಿಂದ ಬೇರೆ ಅಲ್ಲ, ಗೋವು ಬೇರೆ ಅಲ್ಲ ಅಂತ ಮಾಡಿರುವಂಥವನು ಶ್ರೀಕೃಷ್ಣ ಭಗವಂತ. ಹಾಗಾಗಿ ಇಲ್ಲಿ ಇರುವಂಥ ಗೋವರ್ಧನಧಾರಿ ಗೋವಿಂದ, ಗೋಪಾಲ ಇಲ್ಲೇ ನಿಲ್ಲಿಸಿರುವಂಥದ್ದು ಇನ್ನೊಂದು ವಿಶೇಷವಾದಂಥ. ಇನ್ನು ಗುರು ಮತ್ತು ಗೋವಿಂದ, ಗುರು ಬೇರೆ, ಗುರು ನಮ್ಮ ಗೋವಿಂದನನ್ನು ತೋರಿಸುವವರು ಗುರುಗಳೇ ಇದ್ದಾರೆ. ಹಾಗಾಗಿ ಗೋವಿಂದನನ್ನು ಪಡೀಬೇಕು ಅಂತ ಹೇಳಿ ಆದರೆ ಅದು ಗುರು ಮೂಲಕವೇ ಆಗಬೇಕಾಗ್ತದೆ ಅಂತ ದೃಷ್ಟಿಯಲ್ಲೂ ಅದು ಇನ್ನೊಂದು ವಿಶೇಷವಾದಂಥ ಸಂಬಂಧ ಇರುವಂಥದ್ದು. ಆಮೇಲೆ ಗೋವಿಂದ ಅಂತ ಹೇಳಿದರೆ ಗೋವಿಂದ ಅಂತ ಹೇಳಿದ್ರೆ ವೇದಗಳು ಅಂತಲೂ ಕೂಡ ಅದಕ್ಕೆ ಅರ್ಥ ಇದೆ ಅಂತೆ. ಆ ದೃಷ್ಟಿಯಲ್ಲೂ ಕೂಡ ಆ ವೇದಗಳ ಕಡೆಗೆ ಅಂದರೆ ಜ್ಞಾನದ ಕಡೆಗೆ ನಮ್ಮನ್ನು ಕಳಿಸ್ಕೊಂಥವರು ಕೂಡ ಗುರುವೇ. ಆದ್ದರಿಂದ ಆ ದೃಷ್ಟಿಯಲ್ಲೂ ಕೂಡ ಇದು ಅದ್ಭುತವಾದಂಥ ಒಂದು ಸಂಬಂಧಗಳ ಜಾಲದಲ್ಲಿ ನಾವು ಇವತ್ತಿದ್ದೇವೆ ಅಂತ ಅನ್ನಿಸ್ತದೆ. ಆಮೇಲೆ ಗೋವುಗಳು, ಗೋಪಾಲಕರು, ಇಲ್ಲಿರುವವರೆಲ್ಲರೂ ಕೂಡ ಮುಖ್ಯವಾಗಿ ನನಗೆ ಯಾವಾಗಲೂ ಗ್ರಹಿಸುವಂಥದ್ದು KP ಎಡಪ್ಪಾಡಿ ಅಣ್ಣ ತನ್ನನ್ನು ಪರಿಪೂರ್ಣವಾಗಿ ಈ ಸೇವೆಗೆ ಸಮರ್ಪಿಸಿಕೊಂಡದ್ದು. 108 ಆಗ್ತದ ಅಂತ ಹೇಳಿಕೊಂಡು ಯಾರೋ ಕೇಳಿದಾಗ ಅದು KP ಕೈಯಲ್ಲಿ 108 ಅಲ್ಲ, ಇನ್ನಿಷ್ಟ ಹೆಚ್ಚಾಗ್ತದೆ ಅಂತ ಹೇಳಿ ನನ್ನ ಮಗನೇ ಕೇಳ್ತಾ ಇದ್ದ. ಅಷ್ಟೆಲ್ಲ ಆಗ್ಬೋದಪ್ಪ ಅಂತ ಹೇಳಿಕೊಂಡು ಯೋಚನೆ ಮಾಡಬೇಡ, ಕೊನೆಗೆ ಅದು ಇನ್ನಿಷ್ಟು ಮುಂದಕ್ಕೆ ಹೋಗಿರ್ತದೆ ಅಂತ ಹೇಳಿಕೊಂಡು ಇವತ್ತಿಗಾಗಲೇನೋ 128 ಹೇಳ್ತಾಯಿದ್ರು. ಈಗ ನೀವು ಹೊಸ ಶ್ರೀ ಸಂಸ್ಥಾನ ಹೊಸ ಟಾರ್ಗೆಟ್ ಕೊಟ್ಟಿರೋದ್ರಿಂದ, ಗುರಿ ಕೊಟ್ಟಿರೋದ್ರಿಂದಾಗಿ ಮತ್ತೆ ಅದು ಎಲ್ಲಿವರೆಗೆ ಗುರಿ ಅನ್ನೋದಿಲ್ಲದ ಕಡೆಗೆ ಸಾಗಬಹುದು ಅಂತೇಳಿ ಅನ್ನಿಸ್ತದೆ. ಹರೇ ರಾಮ. ಶ್ರೀ ಗುರುಚರಣಕ್ಕೆ ಈ ನನ್ನ ತೊದಲು ನುಡಿಗಳನ್ನು ಸಮರ್ಪಿಸ್ತೇನೆ. ಹರೇ ರಾಮ. ನಿಮಗೆ ವೇಣುಗೋಪಾಲ್ ಮಾತು ಕೇಳುವಾಗ ಅನಿಸಿದ್ದು, ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು ಅಂತ. ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು ಅಂತ. ಯಾಕೆಂದರೆ ನಮಗೆ ನೀವು ಕಾಣ್ತಾ ಇದ್ದೀರಿ, ಗೋಬಂಧುಗಳು ನೀವು ಕಾಣ್ತಾ ಇದ್ದೀರಿ. ಅಂದರೆ ಒಂದು ಶುಭ ಗೋಬಂಧುಗಳ ಸಮೂಹದ ರೂಪದ ಶುಭ ನಮಗೆ ಗೋಚರಿಸ್ತಾ ಇದೆ. ನಮ್ಮ ಮುಂದೆ ನೀವಿದ್ದೀರಿ. ನಿಮ್ಮ ಮುಂದೆ ಗುರುಪೀಠ ಇದೆ, ಗೋವರ್ಧನ ಗಿರಿಧಾರಿ ಇದ್ದಾನೆ, ಇಡೀ ಗೋವುಗಳ ಸಮೂಹ ಇದೆ. 1ಕ್ಕೆ 3 ಅಂತ. ಈ ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು ಅಂದರೆ ನಮ್ಮ ಭಾಗ್ಯದ 3 ಪಟ್ಟು ದೊಡ್ಡ ಭಾಗ್ಯ ನಿಮ್ಮದಿದೆ ಅಂತ ನಮಗೆ ಈ ಕ್ಷಣದ ನಮ್ಮ ಒಂದು ಅನಿಸಿಕೆ. ಆಗಲಿ ಬೆಟ್ಟದ ಮೇಲಿನ ವೇಣುಗೋಪಾಲ ಕೆಳಗಿಳಿದು ಬಂದು ಇಲ್ಲಿ ಸಭೆ ಮೊದಲು ಕುಳಿತು ಮಾತಾಡಿದಾಗಿತ್ತು.
ವೇಣುಗೋಪಾಲ್, ಹೆಸರು ವೇಣುಗೋಪಾಲ್ ಅಂತ. ಅದೇ ವೇಣುಗೋಪಾಲ ಮೇಲೊಬ್ಬ ಕೆಳಗೊಬ್ಬ ಅಂತ ಹಾಗಾಗಿದ್ದೆ ಅದಕ್ಕೆ ಅಂತ. ಹರೇ ರಾಮ ಸಂಸ್ಥಾನ ಭಾಗವತ್. ಈಗ ಇದಾದ ಕೂಡಲೇ ಮಾತಾಡಿ. 2-3 ಕ್ವಶನ್ಗಳಲ್ಲಿ ಅರ್ಥ ಆಗದ್ದು ಮತ್ತು ಬೆಳಿಗ್ಗೆ ಸಂಸ್ಥಾನ ಅಥವಾ ಕೆ ಪಿ ಅಣ್ಣ ಹೇಳದ್ದು ಏನು ವಿಷಯ ಅಂತಂದರೆ, ಇಲ್ಲಿ ಮಹಾನಂದಿ ಪ್ರವೇಶ ಆಗಿ ಆಮೇಲೆ ನಾವು ಆ ಗೋವನ ಸಂರಕ್ಷಣೆ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಗೋಶಾಲೆ ಕಟ್ಟು ಹೇಳುವಂಥ ತಮ್ಮ ಅನಿಸಿಕೆಯಿಂದ ಅದು ಮೂಲವಾಗಿ ಇಲ್ಲಿ ಸ್ಟಾರ್ಟ್ ಆದ್ದು. ಆದರೆ ನಮ್ಮ ಕಲ್ಪನೆ ಅಥವಾ ಸಂಸ್ಥಾನದ ಒಂದು ಕಲ್ಪನೆ ಮೊದಲಿಂದ ಹೇಗಿತ್ತು ಅಂತೇಳ್ಬಿಟ್ಟು ವಿಚಾರ ಮಾಡಿದ್ರೆ, ಗೋ ಸಂರಕ್ಷಣೆ ಜೊತೆಗೆ ಗೋ ಸಂವರ್ಧನೆ ಕೂಡ ಆಗವು ಹೇಳುವಂಥದ್ದು ಒಂದು ವಿಚಾರ ಮೊದಲಿಂದನೂ ಸಂಸ್ಥಾನ ಹೇಳ್ತಾ ಬರ್ತಾ ಇದ್ದಿತ್ತು. ಈಗ ನಾವು ಸಾಕಷ್ಟು ಗೋಶಾಲೆಗಳನ್ನು ನಮ್ಮ ಮಠದಿಂದ ಮಾಡಿ ಹಲವಾರು ಕಡೆಗಳಲ್ಲಿ ಗೋಶಾಲೆ ನಡೆಸ್ತಾ ಇದ್ದು, ಗೋ ಸಂರಕ್ಷಣೆ ಆಗ್ತಾ ಇದ್ದು, ದೇಶಿ ತಳಿಗಳ ಸಂರಕ್ಷಣೆ ಆಗ್ತಾ ಇದ್ದು. ಅದೇ ರೀತಿ ನಿನ್ನೆ ಬರ್ತಾ ಯಾರ ಹತ್ರ ಮಾತಾಡ್ತಾ ಇದ್ದೆ, ಅಟ್ಲೀಸ್ಟು ಬೆಂಗಳೂರಲ್ಲಿ ನಾವು A2 ಮಿಲ್ಕನ್ನು ಪ್ರೊಕ್ಯೂರ್ ಮಾಡೋದಕ್ಕೆ ಸಾಧ್ಯತೆ ಇದ್ದು, ಈಗ ಆರ್ಡ್ರ್ ಕೊಟ್ಟರೆ ಇಮಿಡಿಯೇಟಾಗಿ ಯಾರೋ ಒಬ್ಬರು ತಂದು ಕೊಡ್ತಾವೆ A2 ಮಿಲ್ಕನ್ನು. ಅದು ದೇಶಿ ತಳಿಯೊಳಗಡೆ ಸಿಕ್ಕುವಂಥ ಒಂದು ಮಿಲ್ಕು. ಆದರೆ ಹಳ್ಳಿ ಒಳಗಡೆ ನಮಗೆ ಒಂದು ಲೀಟ್ರ್ ಹಾಲನ್ನು ಪ್ರೊಕ್ಯೂರ್ ಮಾಡಲಿಕ್ಕೂ ಕೂಡ ಕಷ್ಟ ಇದ್ದು ಹೇಳುವಂಥದ್ದನ್ನು ಹೇಳ್ತಾ ಇದ್ದು. ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ನಾವು ಯಾರ್ದೋ ಮನೆಗೆ ಹೋಗಿ ಏನೋ ಒಂದು ವ್ಯವಸ್ಥೆ ಮಾಡಿ ಆ ಮಿಲ್ಕನ್ನು ತರೋಕ್ಕಾಗ್ತು. ಎಷ್ಟೋ ಮನೆಗಳಲ್ಲಿ ಗೋವುಗಳ ಸಂಗತಿಗೆ ಇವನ್ ಮನೆಗಳಲ್ಲೂ ಕೂಡ ಬೀಗ ಹಾಯ್ಕೊಂಡು ಇರ್ತಂಥ ಪರಿಸ್ಥಿತಿ ಇದ್ದು, ಹಳ್ಳಿಗಳೇ ಖಾಲಿ ಆಗ್ತಾಯಿದ್ದು. ಇಂಥ ಸಂದರ್ಭದಲ್ಲಿ ಈ ಗೋ ಸಂವರ್ಧನೆ ಮಾಡದಿದ್ದರೆ ನಾವಿಲ್ಲಿ ಮಾಡ್ತಕ್ಕಂಥ ಗೋ ತಳಿಯನ್ನು ಮುಂದೆ ಹೇಗೆ ತಗೊಂಡು ಹೋಗೋವು? ಆ ಗೋ ತಳಿಯನ್ನು ನಾವು ಮುಂದೆ ಯಾವ ರೀತಿ ಬೆಳೆಸಲು ಸಾಧ್ಯತೆ ಇದ್ದು, ಈಗ ಎಲ್ಲ ಬೇರೆ ಬೇರೆ ಮಠಗಳು ಕೂಡ ನಾವು ಶುರು ಮಾಡಿದ ಮೇಲೆ ಅವ್ರವ್ರದ್ದೇ ಗೋಶಾಲೆಗಳನ್ನು ಶುರು ಮಾಡ್ಕೊಂಡು ಎಲ್ಲ ಮಾಡ್ತಾಯಿದ್ದು. ಹಾಗಾಗಿ ಏನಾಗ್ತಾಯಿದ್ದು ಅಂತಂದರೆ, ನಾವಿಲ್ಲ ತಳಿಯನ್ನು ಅಭಿವೃದ್ಧಿ ಮಾಡಿದ್ರೂ ಕೂಡ ಅಲ್ಲಿ ನಮ್ಮ ತಳಿಯನ್ನು ತಗೊಂಡೋಗಿ ಸಾಕುವಂಥ ಪ್ರಯತ್ನಗಳನ್ನು ಎಲ್ಲೂ ಕಂಡು ಬರ್ತಾ ಇಲ್ಲ. ಹಾಗಾಗಿ ಆ ದೃಷ್ಟಿಯಲ್ಲಿ ನಾವು ಮತ್ತೆ ಮೂಲಕ್ಕೆ ಹೋಗಿ ಮತ್ತೆ ಅದನ್ನು ಸ್ಟಾರ್ಟ್ ಮಾಡೋವೋ ಅಥವಾ ಬೇರೆ ರೀತಿ ಏನಾದರೂ ಮಾಡಿ ಆ ತಳಿ ಸಂವರ್ಧನೆ ಬಗ್ಗೆ ಏನಾದರೂ ಪ್ಲ್ಯಾನ್ ಮಾಡಿ ಅಂಥ ತಳಿಯನ್ನು ಮುಂದಿನ ಜನ್ರೇಷನ್ಗೂ ಕೂಡ ಉಳಿಸುವಂಥ ವ್ಯವಸ್ಥೆಯನ್ನು ಅದು ಮಾಡದೇ ಇದ್ದರೆ ಮುಂದೆ ಈ ತಳಿ ಉಳ್ಕತ್ತಿಲ್ಲ ಹೇಳುವಂಥದ್ದು ನನ್ನ ಒಂದು ಭಾವನೆ. ಹಾಗಾಗಿ ಆ ಚಿಂತನೆ ಒಳಗಡೆ ನಾವು ಏನಾದರೂ ಮಾಡಲಾಗ್ತಾ, ಶಿಷ್ಯರಿಂದ ಏನಾದರೂ ಮಾಡಿಸೋಕ್ಕಾಗ್ತಾ, ಅಥವಾ ನಾವು ಏನು ಮಾಡುವು ಹೇಳುವಂಥದ್ರ ಬಗ್ಗೆ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟರೆ ಆ ರೀತಿ ನಾವು ಮುಂದುವರಿಸಲು ಸಾಧ್ಯತೆ ಇದ್ದು ಹೇಳುವಂಥದ್ದು ನನ್ನ ಒಂದು ಅಭಿಲಾಷೆ. ಹರೇ ರಾಮ. ಭಾಗವತ್ ಹೇಳಿದ ಮಾತು ನಮ್ಮ ಅನುಭವದಲ್ಲಿ ಇರೋವಂಥದ್ದು. ಈಗ ನಮ್ಮ ವಸತಿಗಳು ಬೇರೆ ಬೇರೆ ಕಡೆ ಹಳ್ಳಿಗಳಲ್ಲಿ ಆಗ್ತಾ ಇರ್ತವೆ. ಬೆಂಗಳೂರು ಮಹಾನಗರ ಮಾತ್ರ ಅಲ್ಲ, ಹಳ್ಳಿಗಳಲ್ಲಿ ವಸತಿಗಳಾಗ್ತಾ ಇರ್ತವೆ. ಅದರಲ್ಲಿ ದೇಶೀಯ ಹಾಲು ಬೇಕು, ಅಭಿಷೇಕಕ್ಕೆ ದೇಶೀಯ ಹಾಲು ಬೇಕು, ಅಥವಾ ನೈವೇದ್ಯಕ್ಕೆ ಅಮೃತ ಫಲ ಮಾಡೋದಕ್ಕೆ ಮತ್ತೊಂದಕ್ಕೆ ದೇಶೀಯ ಹಾಲು ಬೇಕು ಅಂದರೆ ಅದನ್ನು ಹುಡ್ಕೊಂಡು ದೂರ ಹೋಗುವಂಥ ಪರಿಸ್ಥಿತಿ ಇದೆ. ಮತ್ತು ಅಲ್ಲಿ ಅದು ಹೌದು ಅಲ್ಲೊಂದು ಖಚಿತಪಡಿಸ್ಕೊಳ್ಳೋವಂಥದ್ದು, ದೇಶೀಯ ಹಾಲು ಹೌದು ಅಲ್ಲೊಂದು ಖಚಿತಪಡಿಸ್ಕೊಳ್ಳೋದು ಕೂಡ ಒಂದು ಕಾರ್ಯಕ್ರಮವೇ. ಹಾಗಾಗಿ ನಮ್ಮ ಪ್ರತ್ಯಕ್ಷ ಅನುಭವದಲ್ಲಿ ಇರೋಂಥದ್ದು. ಯಾಕೆ ಹಳ್ಳಿಗಳಲ್ಲಿ ಗೋವುಗಳೇ ಇಲ್ಲ, ಹೆಚ್ಚಿನ ಮನೆಗಳಲ್ಲಿ ಗೋವುಗಳಿಲ್ಲ ಎನ್ನುವ ಪರಿಸ್ಥಿತಿ ಇದ್ದರೂ ವಿಲಾಯಿತಿ ಅದು ಹೊರತು ಶುದ್ಧವಾದ್ದಲ್ಲ, ನಿಜವಾದ್ದಲ್ಲ ಅನ್ನೋ ಪರಿಸ್ಥಿತಿ ಇದೆ. ತಳಿ ಸಂವರ್ಧನೆ ಆಗಬೇಕು ಅನ್ನೋ ವಿಷಯ ಕೂಡ ಹೌದು. ಇಲ್ಲಿ 2 ಸಂಗತಿ ಭಾಗವತ ಹೇಳಿದ್ರಲ್ಲಿ. ಒಂದು, ಈ ಗೋ ಸಂರಕ್ಷಣೆ ಸಂವರ್ಧನೆ ಆಗೋದು ಹೇಗೆ ಅಂತ ಅನ್ನೋದೊಂದು. ಅದಾಗಬೇಕಾದ್ರೆ ಮನೆಗಳಿಗೆ ಗೋವುಗಳು ಬರಬೇಕು. ಈ ಗೋಶಾಲೆಗಳು ಅನ್ನೋದು ವೃದ್ಧಾಶ್ರಮ ಇದ್ದಾಗೆ, ಆಪದ್ಧರ್ಮ ಅದು. ಕೇವಲ ಗೋಶಾಲೆಗಳ ಮೂಲಕವೇ ಗೋಸಂತತಿ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಗೋಸಂತತಿ ಉಳಿಬೇಕಾದ್ರೆ ಮನೆಗಳಲ್ಲಿ ಗೋವುಗಳನ್ನು ಸಾಕಿದಾಗ ಮಾತ್ರ ಗೋಸಂತತಿ ಉಳಿಯೋಕ್ಕೆ ಸಾಧ್ಯ. ಅದಾಗಬೇಕು ಅಂದರೆ ನಾವು ಮತ್ತೆ ಪ್ರಕೃತಿ ಜೊತೆಗೆ ಬೆಸ್ಕೊಳ್ಬೇಕು ಅಂತ. ಈಗ ನಾವು ಎಲ್ಲೋ ಮಹಾನಗರದಲ್ಲಿ 27ನೇ ಮಹಡಿಯಲ್ಲಿ 28ನೇ ಮಹಡಿಯಲ್ಲಿ ಅದೇ ಎಲ್ಲರೂ ಆಗಿಬಿಟ್ರೆ, ಅಂದರೆ ಯಾರೋ ಕೇಳಿದ್ರು ಹಾಗೆ ಇರಲೇಬೇಕಾಗ್ತದೆ, ಬೇರೆ ವಿಷಯ. ಅದು ಎಲ್ಲವೂ ಅದೇ ಆಗಿಬಿಟ್ರೆ ಆಗ ಗೋವುಗಳನ್ನ ನೋಡೋರು ಯಾರು? ಹಾಗಿರೋಕ್ಕೆ ಸಾಧ್ಯವೂ ಕೂಡ ಇಲ್ಲ. ಯಾಕೆಂದರೆ ಈಗ ಎಂಥ ಮಹಾನಗರದ ಯಾವ ಭವ್ಯ ಭವನದಲ್ಲಿ ವಾಸ ಮಾಡೋವನಿಗಾದರೂ ಕೂಡ ಊಟ ಅಂತಂದು ಮಾಡಲೇಬೇಕಲ್ಲ. ಊಟ ಭೂಮಿಯಿಂದಲೇ ಬರಬೇಕು, ಕೃಷಿ ಬೇಕೇ ಬೇಕು. ಅಲ್ಲಿದೆ ಗೋವಿನ ಪಾತ್ರ. ಅಂದರೆ ನಿಜವಾದ ಕೃಷಿ ಆಗಬೇಕು, ಅಮೃತ ಬೆಳೆದು ಬರಬೇಕು ಅಂದರೆ ಗೋವಿನ ಪಾತ್ರ ಅಲ್ಲಿದೆ.
ಆ ಕೃಷಿಗೆ ಮತ್ತೆ ಒತ್ತು ಬರಬೇಕಾಗಿರುವಂಥದ್ದು, ಜನ ಕೃಷಿ ಮಾಡಬೇಕು, ಗೋಪಾಲನೆ ಮಾಡಬೇಕು ಅನ್ನುವಂಥದ್ದು, ಅದು ಬಂದಾಗ ಈ ತಳಿ ಸಂರಕ್ಷಣೆ, ತಳಿ ಸಂವರ್ಧನೆ ಆಗೋಕ್ಕೆ ಸಾಧ್ಯ ಅಂತ. ಅದು ಬರಲೇಬೇಕು, ಇವತ್ತಲ್ಲಿ ನಾಳೆ ಆಗಲೇಬೇಕು. ಈ ಬೆಂಗಳೂರಲ್ಲಿ ನಾವು ಕೇಳಿದರೆ ನಿಮಗೆ ಶುದ್ಧವಾದ ಹಾಲು ಸಿಗುತ್ತದಾಗಿದೆ ಅಂದರೆ ಅಂಥ ಪ್ರಯತ್ನಗಳು ಸುತ್ತಮುತ್ತ ಶುರುವಾಗಿದೆ ಅಂತ ಅರ್ಥ. ಅದಕ್ಕೆ ಅಂತ ಶುರುವಾಗಿದೆ ಅದು. ಬೆಂಗಳೂರಿನ ಹೊರವಲಯದಲ್ಲಿ ಈ ದೇಶೀಯ ಗೋವುಗಳನ್ನು ಸಾಕಿ ಅದರ ಹಾಲು, ತುಪ್ಪ ಮತ್ತೊಂದು ಮಾರುವಂಥ ದೊಡ್ಡ ಪ್ರಯತ್ನ, ಅನೇಕ ಪ್ರಯತ್ನಗಳು ಆರಂಭ ಆಗಿದೆ, ಒಂದೆರಡಲ್ಲ. ಹಾಗಾಗಿ ಅಲ್ಲಿ ಸಿಗ್ತಾ ಇರುವಂಥದ್ದು ಅಂತ. ಅದು ಹಳ್ಳಿಗಳಿಗೂ ಬರಬೇಕು ಅದು ಮುಂದೆ ಅಂತ. ಅದು ಒಂದು ಭಾಗ. ಆದರೆ ಈ ತಳಿಗಳು ಉಳಿಬೇಕು ಅನ್ನೋದಿದೆಯಲ್ಲ, ಈಗ ಒಂದು ಉದಾಹರಣೆಗೆ ಒಂದು ಮಲೆನಾಡು ಗಿಡ್ಡ ತಳಿ ಅಥವಾ ಈ ಕಾಂಗ ಎಂ ತಳಿ, ಇವನ್ನೊಂದು ತಳಿಗಳು ಉಳಿಬೇಕು ಅಂತ ಹೇಗೆ ಉಳಿಬೇಕು ಅಂದರೆ ಈ ತಳಿ ಗೋಶಾಲೆಗಳು ಬೇಕು. ನೀವು ಎಲ್ಲಿದ್ದೀರಿ, ಇದು ತಳಿ ಗೋಶಾಲೆ ಇದು. ಈಗ ಮಾಮೂಲಿ ಗೋಶಾಲೆಗೂ ತಳಿ ಗೋಶಾಲೆಗೂ ವ್ಯತ್ಯಾಸ ಇದೆ ಅಂತ. ಪ್ರಜಾತಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಗೋಶಾಲೆ ಅದು ಜಾಸ್ತಿ ಕೆಲಸ ಇದೆ ಅದಕ್ಕೆ. ಮಾಮೂಲಿ ಗೋಶಾಲೆ ಹಾಗೆ ಅಲ್ಲ ಅದು ಅಂತ. ಈ ಗೋಶಾಲೆ ಆ ಪ್ರಜಾತಿಗಳ ಸಂರಕ್ಷಣೆಗೆ, ತಳಿ ಸಂರಕ್ಷಣೆಗೆ ಸಮರ್ಪಿತವಾಗಿರುವಂಥ ಗೋಶಾಲೆ ಇದು. ಹಾಗಾಗಿ ಮುಂದಿನ ಯೋಜನೆಗಳಿದೆಯಲ್ಲ, ಮುಂದಿನ ಯೋಜನೆಗಳಲ್ಲಿ ಒಂದೊಂದು ತಳಿಗೆ ಬೇರೆ ಬೇರೆ ಗೋಶಾಲೆಗಳನ್ನ ಮಾಡಲಾಗ್ತಾ ಇದೆ ಇಲ್ಲಿ. ಈ 7 ಆಗಿದೆ. ಈಗ 7 ಗೋಶಾಲೆಗಳು ಆಗಿದೆ. ಇವಾಗ 7 ಗೋಶಾಲೆಗಳು 7 ತಳಿಗಳ ರಕ್ಷಣೆಗಿರ್ತಕ್ಕಂಥ ಗೋಶಾಲೆಗಳು ಅದು ಅಂತ. ಇನ್ನು ಉಳಿದ ಗೋಶಾಲೆಗಳು ಕೂಡ ಹಾಗೆ ಆಗಲಿಕ್ಕಿರುವಂಥದ್ದು. ಹಾಗಾಗಿ ಈ ಯೋಜನೆ ಪೂರ್ತಿಯಾದಾಗ ಒಂದೊಂದು ತಳಿಗೆ ಒಂದೊಂದು ಗೋಶಾಲೆ ಇರ್ತದೆ ಇಲ್ಲಿ ಅಂತ. ಈಗಾಗಲೇ ಆ ಕಾರ್ಯ ಆರಂಭ ಆಗಿ ಒಂದಷ್ಟು ದೂರ ನಾವು ಬಂದಿದ್ದೇವೆ ಅಂತ. ಇದು ಇಲ್ಲಿ ಆ ತಳಿಗಳನ್ನು ರಕ್ಷಣೆ ಮಾಡುವಂಥದ್ದು, ತಳಿಗಳನ್ನು ಬೆಳೆಸುವಂಥದ್ದು. ಇದನ್ನು ರೈತರು ತಗೊಂಡು ಹೋಗಬೇಕು, ಇದನ್ನು ಗೋಪಾಲಕರು ತಗೊಂಡು ಹೋಗಬೇಕು ಇಲ್ಲಿಂದ. ಅವರು ಅಲ್ಲಲ್ಲಿ ಆ ತಳಿಯನ್ನು ವೃದ್ಧಿ ಮಾಡಬೇಕು. ಅದು ಮುಂದಿನ ಹೆಜ್ಜೆ, ಮುಂದೆ ಆಗಬೇಕಾಗಿರುವಂಥದ್ದು. ಅದು ಗೋಶಾಲೆಗಳು, ಬೇರೆ ಬೇರೆ ಗೋಶಾಲೆಗಳು ಈ ಕಾರ್ಯವನ್ನು ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಹಳ್ಳಿಗಳಿಗೆ ಅಥವಾ ಮನೆಗಳಿಗೆ ಈ ತಳಿಯ ಹಸುಗಳು ಮತ್ತು ಹೋರಿಗಳು ಹೋಗಿ ಅಲ್ಲಿ ಈ ತಳಿ ವೃದ್ಧಿ ಆಗುವಂಥದ್ದು, ಅದು ಮುಂದೆ ಆಗಬೇಕಾಗಿರುವಂಥದ್ದು. ಹಾಗಾಗಿ ಮೊದಲನೇ ಹಂತ ಇಲ್ಲಿ ಆಗುವಂಥದ್ದು, ಎರಡನೇ ಹಂತ ಅದು ಸಮಾಜದಲ್ಲಿ ಬೆಳೆಯುವಂಥದ್ದು, ಅದು ಮುಂದಿನ ದಿನಗಳಲ್ಲಿ ಆಗಲಿ ಅನ್ನೋದು ಆಶಯ ನಮ್ಮದು. ನಾನು ಬೆಂಗಳೂರಿಗೆ ಹೋಗಿ ಅನೇಕ ವರ್ಷಗಳದು. ಪೂರ್ವದಲ್ಲಿ ನಮ್ಮ ಮನೆಯಲ್ಲೂ ಕೂಡ ನಾನು ಬೆಂಗಳೂರಲ್ಲಿದ್ದೇನೆ. ಊರಿಗೆ ಹೋದಾಗ ಕೊಟ್ಟಿಗೆಗೆ ಹೋದರೆ ಒಂದು 20, 25, 30 ಹಸುಗಳು ಇರ್ತಾಯಿದ್ದು. ಗೋ ಹಬ್ಬ ಬರುತ್ತಲ್ಲ ವರ್ಷಕ್ಕೊಂದು ಸಲ, ದೀಪಾವಳಿ ಅಂತ. ಆಗ ಮನೆಯಲ್ಲಿ ಕಡುಬು ಅಂತ ಮಾಡ್ತಾಯಿದ್ರು. ಎಲ್ಲ ಹಸುಗಳಿಗೂ ಕಡುಬನ್ನು ಕೊಟ್ಟು ಆ ಹಸುವಿನ ಮೈಯನ್ನು ಉಜ್ಜಿ ಒಂಥರ ಖುಷಿ ಪಡಿಸ್ತಾ ಇತ್ತು. ಇತ್ತೀಚೆಗೆ ನಾನು ಊರಿಗೆ ಹೋದಾಗ ನಾನು ಮನೆಗೆ ಹೋದೆ, ಕೊಟ್ಟಿಗೆ ಎಲ್ಲೋ ಕೇಳಿದೆ. ಕೊಟ್ಟಿಗೆ ಎಲ್ಲ ಇಲ್ಲ, ಈಗ ಕಮ್ಮಿ ಮಾಡಿಬಿಟ್ಟಿದೆ ಅಂತ ನನ್ನ ಅಣ್ಣನ ಮಕ್ಕಳು ಹೇಳಿದರು. ದೇವಸ್ಥಾನ ಇದೆಯಲ್ಲ, ಹಾಲು ಬೇಕು ಅನ್ನೋಕ್ಕೆ, ಹಾಲಿಗೋಸ್ಕರ ಒಂದು ದನ ಕಟ್ಟಿದ್ದೇವೆ. ಒಂದೊಂದು ಸಲ ಕೊಡುತ್ತೆ, ಒಂದೊಂದು ಸಲ ಕೊಡಲ್ಲ. ಆಗ ದೇವ್ರ ಪೂಜೆನ ಅಂತ ಕೇಳಿದ್ರೆ, ಪಕ್ಕದ ಮನೇಲಿ ಹಸು ಇದೆ, ಒಂಚೂರು ತಂದು ಕೊಡ್ತೀವಿ ಅಂತಂದರು. ಪ್ರತಿ ಮನೆಯಲ್ಲೂ ಹಸುಗಳು ಇರ್ತಾಯಿದ್ದು. ಈಗ ನೋಡಲಿಕ್ಕೇ ಇಲ್ಲ. ನನಗೆ ಹಳ್ಳಿ ತುಪ್ಪ ತೊಗೊಂಡೋಗ್ಬೇಕು ಅಂತ ನನ್ನ ಮಕ್ಕಳು ಬೆಂಗಳೂರಿನಲ್ಲಿ ಹೇಳಿದ್ರು. ಪಾತ್ರೆ ಹಿಡ್ಕೊಂಡು ನಮ್ಮ ಮನೆಯವ್ರಿಗೆ ಎಲ್ಲರ ಹತ್ರ ಕೇಳಿದ್ರು, ತುಪ್ಪ ಇದೆಯಾ, ತುಪ್ಪ ಇದೆಯಾ, ತುಪ್ಪ ಇದೆ ಅಂತ. ನಮ್ಮ ಮನೇಲೇ ಇಲ್ಲ, ಅಲ್ಲಿ ಹೋಗಿ ಕೇಳಿ. ಇದು ಇಲ್ಲಿದಾಯಿತು. ಇನ್ನೊಂದು ಸಮಸ್ಯೆ ಕೇಳಿದರೆ, ಬೆಂಗಳೂರಿನಲ್ಲಿ ನಾನು ಇರೋದಕ್ಕೋಸ್ಕರ ನಮಗೆ ವ್ಯಾವಹಾರಿಕವಾಗಿ ಸಮಸ್ಯೆಯನ್ನು ಕೇಳಿದರೆ, ಏನಾದರೂ ಊರಿನಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಾಗ ಶುದ್ಧಿಗೋಸ್ಕರ ಗೋಮೂತ್ರ ಬೇಕಾಗಿತ್ತು. ಇದು ನಿಜವಾದ ಪ್ರಾಬ್ಲಮ್. ಮೊದಲು ರಾಗಿಗುಡ್ಡ ಅಂತ ಅಲ್ಲಿ ಸಿಗ್ತಾಯಿತ್ತು, ಕೆಲವು ಹಸು ಸಾಕ್ತಾಯಿದ್ದು, ಹೋಗ್ತಾಯಿದ್ದೆ. ಇಲ್ಲಿ ಅಲ್ಲಿ ಹೋಗುವಾಗ ಸೆಕ್ರೆಟ್ರಿ ಹತ್ರ ಪರ್ಮಿಷನ್ ತೊಗೊಂಡೋಗು, ಹಿಂದಿನ ದಿವಸ ಪಾತ್ರೆ ಕೊಟ್ಟು ಮಾರನೇ ದಿವಸ ಹೋಗೆಲ್ಲ ಇರ್ತೀವಿ. ನಮಗೆಲ್ಲ ಕಷ್ಟವಾಯಿತು. ಪ್ರತಿ ಕಡೆಯಲ್ಲೂ ಹೋಗಿ ಕೇಳಲಿಕ್ಕೆ ಶುರು ಮಾಡಿದೆ. ಆಗ ನನಗೆ ಸಿಕ್ಕಿದ್ದು ಶ್ರೀಮಠದಿಂದ ಬಂದಿರತಕ್ಕಂಥ ಗೋಮೂತ್ರದ ಬಾಟ್ಲಿ. ಇಷ್ಟು ಅನುಕೂಲವಾಗಿದೆ ಅಂತಂದರೆ ದೇಶಿ ತಳಿ ಅಂತೆಲ್ಲ ಇದ್ದಿದ್ದಕ್ಕೋಸ್ಕರ ನಿಜವಾಗಿಯೂ ನಾನು ಇಲ್ಲಿಂದ ಅಲ್ಲಿ ಹೋದರೂ ಕೂಡ ಆ ಗೋಮೂತ್ರನ ಕೊಡೋದು ಧನ್ಯನಾಗಿದ್ದೇನೋ ಅಂತ ಅಂದ್ಕೊಂಡೆ. ಇಷ್ಟೇ ಅಲ್ಲ, ನನಗೆ ಗೋಮಯ ಬೇಕಾಗಿತ್ತು. ಕೇಳಿದ್ದಕ್ಕೆ ಅದನ್ನು ಡ್ರೈ ಮಾಡಿ ಮಾಡಿಕೊಟ್ರು. ಅದೇನೇ ಪಂಚಗವ್ಯ ಮಾಡಿಕೊಂಡು ನಾನು ಸೇರ್ತಾಯಿದ್ದೇನೆ. ಹಾಗಾಗಿ ತಮ್ಮ ವ್ಯಾಪ್ತಿ ನಾನಲ್ಲ, ಹೇಳೋನಲ್ಲ. ಆದರೂ ಕೇವಲ ಇಲ್ಲಿಗಲ್ಲ, ಅಲ್ಲಿ ತನಕನೂ ಇದೆ. ಇನ್ನು ಎಲ್ಲೆಲ್ಲಿಗೆ ಹೋಗಿದ್ದು ನನಗೆ ಗೊತ್ತಿಲ್ಲ. ನನ್ನ ಅನುಭವ ಮಾತ್ರ ಹೇಳ್ತಾ ಇದೆ. ನನಗೆ ಭಾಳ ಅದರಿಂದ ಅನುಕೂಲವಾಗಿದೆ, ಅನೇಕರಿಗೂ ಆಗಿರ್ಬೋದು. ಆಮೇಲೆ ವಿಭೂತಿ,
ಅಲ್ಲಿ ಯಾವುದೋ ತಮಿಳ್ನಾಡಿಂದೆಲ್ಲ ಬರುತ್ತೆ ಆ ವಿಭೂತಿ ಅಂತ, ಕೈಲಿ ಮುಟ್ಟಿದ ಹಾರುತ್ತೆ, ಅದು ಕಣ್ಣಿಗೆ ಬಾಯಿಗೆಲ್ಲ ಹೋಗುತ್ತೆ. ಆದರೂ ಮಠದ್ದಾಗಿಲ್ಲ, ಶುದ್ಧವಾಗಿ ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ಅದನ್ನೇ ಹಚ್ಚುತ್ತಾರೆ ಬೇಕು ಅಂತ. ಹಾಗೆ ಅಂಥ ವಿಭೂತಿಯನ್ನು ಐಶ್ವರ್ಯ ಮಕ್ಕಳು ಮೊಮ್ಮಕ್ಕಳು ಹಚ್ಚುತ್ತಾರೆ ಅನ್ನೋದು ತುಂಬ ಒಂದು ಸಂತೋಷದ ವಿಷಯ ಅಂತ. ನಿತ್ಯ ಬಳಸ್ತಾರೆ, ಸಂಧ್ಯಾವನೆ ಮಾಡ್ತಾರೆ. ರುದ್ರಾಭಿಷೇಕ ಕೂಡ ಮೊಮ್ಮನಿಗೆ ಕಲಿಸಿದ್ದೇನೆ. ತಮ್ಮ ಒಂದು ಕೃಪೆ ಇದ್ದರೆ ಎಲ್ಲದೂ ಒಳ್ಳೆಯದಾಗಲಿ. ನಮಸ್ಕಾರ ಮಾಡ್ತೇನೆ. ಮೇಲ್ನೋಟಕ್ಕೆ ತುಂಬ ನಿರಾಶಾದಾಯಕವಾದ ಮಾತುಗಳಾಗಿ ಕಾಣ್ತವೆ, ಅದರ ಒಳಗಡೆಗೆ ತುಂಬ ಸಕಾರಾತ್ಮಕ ಸಂಗತಿಗಳಿದೆ. ಈಗ ಮಕ್ಕಳು ತುಪ್ಪ ಬೇಕು ಅಂತ ಹೇಳಿದ್ರು, ದೇಶಿ ಗೋವಿನ ತುಪ್ಪ ಬೇಕು ಅಂತ ಹೇಳಿದ್ರು. ಎಷ್ಟು ಮನೇಲಿ ಈ ಸಂದರ್ಭ ಇದೆಯಲ್ಲ ಗೊತ್ತಿಲ್ಲ ನಮಗೆ ಅಂತ. ಎಷ್ಟು ಮಕ್ಕಳಿಗೆ ದೇಶಿ ಗೋವಿನ ತುಪ್ಪ ಅಂತಂದು ಬೇರೆದೇ ಅಂತ ಗೊತ್ತಿದೆಯಾ ಅಂತ. ಹಾಲು ಅಂದರೆ ಹಾಳು, ತುಪ್ಪ ಅಂದರೆ ಕೆಡುಕು ಅಂತ ಇಷ್ಟು ಮಾತ್ರ ಗೊತ್ತಿರೋವಂಥದ್ದು. ಅಮೃತದಂಥ ಹಾಲು ತುಪ್ಪ ಇದೆ ಅಂತ ಎಷ್ಟು ಮಕ್ಕಳಿಗೆ ಗೊತ್ತಿದೆ ಇವತ್ತು. ಅಂಥ ವಾತಾವರಣ ಇದೆ ನೋಡಿ ಅಂತ. ತುಂಬ ಸಂತೋಷ ಕೊಡುವಂಥದ್ದು ಅದು ಅಂತ. ಆದರೆ ಒಂದು ಅಂತೂ ಸತ್ಯ, ಗೋವು ಜೊತೆಯಲ್ಲಿದ್ದರೆ ಪ್ರತಿನಿತ್ಯ ಇಂಥ ಅನೇಕ ಪ್ರಯೋಜನಗಳಿದೆ. ಪ್ರತಿನಿತ್ಯ ಅನೇಕ ಬಗೆಯ ಪ್ರಯೋಜನಗಳು ನಮ್ಮ ಜೀವನಕ್ಕೆ ಜೋಡಿಸ್ಕೊಂಡ್ರೆ ಹಲವು ರೀತಿಯಿಂದ ನಾವು ಉಪಯೋಗ ಪಡ್ಕೊಳ್ಬೋದು. ಈ ಪಂಚಗವ್ಯದಿಂದ ಪ್ರಾರಂಭ ಮಾಡಿ, ಪಂಚಗವ್ಯ ನಾವು ನಮ್ಮ ಬಗ್ಗೆ ಹೇಳುವಂಥದ್ದು, ಪ್ರತಿನಿತ್ಯವೂ ಕೂಡ ಪಂಚಗವ್ಯ ಸೇವನೆ ಮಾಡ್ತೇವೆ ನಾವು. ಒಂದು ದಿನ ಬಿಡದೆ ಮೊಟ್ಟ ಮೊದಲು ಇವತ್ತು ನಿಮ್ಮ ಮುಂದೆ ಎಲ್ಲರ ಮುಂದೆ ಹೇಳ್ತಾ ಇರೋವಂಥದ್ದು, ಮೊಟ್ಟ ಮೊದಲು ಪ್ರಾತಃ ಕಾಲದ ನಂತರ ಅಂದರೆ ಆಹಾರ ಸೇವನೆ ಮಾಡೋಕ್ಕಿಂತ ಮುಂಚೆ ಅಥವಾ ಮೊಟ್ಟ ಮೊದಲು ದೇಹದೊಳಗೆ ಹೋಗೋದು ಯಾವುದು ಅಂದರೆ ಪಂಚಗವ್ಯ ಅಂತ. ಅದಿಲ್ಲ ನಾವು ಬೇರೆ ಏನನ್ನು ಕೂಡ ಮಾಡೋದಿಲ್ಲ ಅಂತ. ಅದರ ಪ್ರಯೋಜನ ತುಂಬ ಅಂತ. ನಿಮ್ಮಗಳಿಗೂ ಪ್ರಯೋಜನ ತುಂಬ ಇದೆ. ಪಂಚಗವ್ಯ ವ್ಯಾಪ್ತಿ ಹೇಳುವಾಗ ಯತ್ವಗಸ್ಥ್ಯಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ, ಅದು ನಿರೂಪಣೆ ಮಾಡುವಂಥದ್ದು. ಚರ್ಮದಿಂದ ಪ್ರಾರಂಭ ಮಾಡಿ ಅಸ್ಥಿಯವರೆಗೆ ಇರುವ ದೋಷಗಳನ್ನು ತೆಗೆಯುತ್ತೆ ಅದು ಅಂತ. ನಮ್ಮ ತಪ್ಪು ನಡೆಗಳು, ತಪ್ಪು ಹೆಜ್ಜೆಗಳು, ಅದರ ಪರಿಣಾಮ ನಮ್ಮೊಳಗೆ ಏನಾಗಿರುತ್ತೋ ಅದು ವ್ಯಾಪ್ತಿ ಎಲ್ಲಿವರೆಗೆ ಅಂದರೆ ಚರ್ಮದಿಂದ ಅಸ್ಥಿಯವರೆಗೆ ಅಂತ. ಯತ್ವಗಸ್ಥ್ಯಗತಂ ಪಾಪಂ, ಅಲ್ಲಿಂದ ಮುಂದಕ್ಕೆ ಸಂತತಿಗೆ ಹೋಗುತ್ತೆ ಅಂತ ಅರ್ಥ. ಸಪ್ತ ಧಾತುಗಳನ್ನ ಹೇಳುವಾಗ ಈ ಶುಕ್ರ ಧಾತುವಿಗೆ ಸೇರಿದರೆ, ಪುನರುತ್ಪತ್ತಿಗೆ ಕಾರಣ ಆಗುವಂಥ ಧಾತುವಿಗೆ ಸೇರಿದರೆ ನಮ್ಮ ದೋಷಗಳು ನಮ್ಮ ಸಂತತಿಗೆ ಹೋಗುತ್ತೆ ಅಂತ. ಸಂತತಿಗೆ ನೀವು ಆರಂಭದಲ್ಲಿ ನಾವು ಮಾಡಿದ ಪಾಪಗಳು ನಮ್ಮ ಸಂತತಿಗೆ ಹೋಗ್ಬಿಡೋದಿಲ್ಲ. ಅದು ಮುಂದುವರೆದು ಒಂದು ಹಂತಕ್ಕೆ ಬಂದಾಗ ನಮ್ಮ ರಸ ರಕ್ತ ಮಾಂಸದಲ್ಲೆಲ್ಲ ಸೇರಿಕೊಂಡು ಪುನರುತ್ಪತ್ತಿಗೆ ಕಾರಣ ಆಗುವಂಥ ಧಾತುವಿಗೂ ಹೋಗಿ ಸೇರಿದರೆ ಹುಟ್ಟ ಸಂತತಿಯಲ್ಲಿ ಆ ದೋಷ ಬರುತ್ತೆ ಅಂತ. ಅದು ಕೊಟ್ಟ ಕೊನೆಯದು, ಅಲ್ಲಿಯವರೆಗೆ ವ್ಯಾಪ್ತಿ ಇದೆ ಅದಕ್ಕೆ ಈ ಪಂಚಗವ್ಯಕ್ಕೆ ಅಂತ. ಇಂಥ ಅಂದರೆ ನಿಮ್ಮ ಜೀವನ ಉದ್ಧಾರ ಮಾಡ್ಕೊಳ್ಳೋಕೆ ಬೇಕಾಗೋಷ್ಟು ವಿಷಯ ಗೋವಿನಲ್ಲಿದೆ ಅಂತ. ಹಾಗಾಗಿ ನಮ್ಮ ಸಲಹೆ, ಪೇಟೆಯಲ್ಲಿದ್ದರೂ ಕೂಡ ಗೋವನ್ನು ಸಾಕಿ. ಪೇಟೆಯಲ್ಲೂ ಕೂಡ ನೀವು ಎಲ್ಲ ಕಡೆ ಎಲ್ಲ ಮನೆಗಳಲ್ಲಿ ಸಾಧ್ಯ ಆಗುತ್ತೆ ಅಂತ ನಾವು ಹೇಳಲ್ಲ. ನಾಯಿ ಸಾಕೋಕ್ಕೆ ಸಾಧ್ಯತೆ ಇರೋ ಎಲ್ಲ ಮನೆಯಲ್ಲೂ ಕೂಡ ಸಾಧ್ಯತೆ ಇದೆ ಗೋವನ್ನು ಸಾಕೋದಕ್ಕೆ. ಯಾಕೆಂದರೆ ಈ ನಮ್ಮ ಮಲೆನಾಡು ಗಿಡ್ಡ ಗೋವುಗಳ ಕರುಗಳು ಅದೇ ಗಾತ್ರ, ಖರ್ಚು ಇದಕ್ಕಿಂತ ಕಡಿಮೆ. ಈ ನಾಯಿಗೆ ಏನು ಖರ್ಚು ಮಾಡ್ತೀರಿ, ನಾಯಿ ಬಗ್ಗೆ ಏನೋ ಮತ್ತೇನು ಬೇಜಾರಿಲ್ಲ, ಅದು ಪಾಪ ಒಳ್ಳೆ ಪ್ರಾಣಿ ನಾಯಿದು. ನಾಯಿ ಬಗ್ಗೆ ಏನೂ ಸಾಕಲಾರದ ಪ್ರಾಣಿ ಅನ್ನೋ ಭಾವನೆ ಏನೂ ಇಲ್ಲ. ಜಾಗ ಇದೆ ಅದಕ್ಕೊಂದು, ಆ ಜಾಗದಲ್ಲಿ ಇರಬೇಕು ಅನ್ನೋದನ್ನು ಬಿಟ್ಟರೆ ನಾಯಿ ಸಾಕಿದರೆ ಅದು ತಪ್ಪೇನಲ್ಲ ಅದು. ಆದರೆ ಈ ಮಲೆನಾಡು ಗಿಡ್ಡ ಅಥವಾ ವೆಚ್ಚೂರು ಅಥವಾ ನಮ್ಮ ಅಂಥ ಈ ತಳಿಯ ಗೋವುಗಳೇನಿದೆ ಇವುಗಳನ್ನು ಎಂಥ ಸಣ್ಣ ಮನೆಯಲ್ಲಿ ಕೂಡ ಸಾಕ್ಬೋದು. ಅಡುಗೆ ಮನೆ ಉಳಿಕೆಯಿಂದ ಸಾಕ್ಬೋದು. ಅದ್ರ ವಿಶೇಷ ಏನಂದರೆ ಅಡುಗೆ ಮನೆ ಉಳಿಕೆಯಿಂದಲೇ ಸಾಕ್ಬೋದು ಅದನ್ನು ಅಂತ. ಹಾಗಾಗಿ ಅದು ಒಂದು ಇಟ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ ಅಂತ, ಏನು ಖುಷಿ ಕೊಡುತ್ತೆ ಅದು, ಏನು ನೆಮ್ಮದಿ ಕೊಡುತ್ತೆ ಅದು, ಮತ್ತು ಏನು ಉಪಯೋಗಗಳನ್ನ ಕೊಡುತ್ತೆ ಅದು. ನಾನಾ ಪ್ರಕಾರದ ಉಪಯೋಗಗಳನ್ನು ಅದು ಕೊಡುತ್ತೆ, ನಮ್ಮ ಜೊತೆಗೆ ಸ್ಪಂದಿಸುತ್ತೆ ಅಂತ. ಹಾಗಾಗಿ ಅದು ಮೊದಲನೇ ಆಯ್ಕೆ. ಅದು ಸಾಧ್ಯ ಆಗದೇ ಇದ್ದರೆ ಅಥವಾ ಸಾಧ್ಯ ಆದರೂ ಇಲ್ಲಿ ಸೇವೆ ಮಾಡ್ಬೋದು. ಒಂದು ಗೋವು ನಂದು ಅಂತ. ಈಗ ತಾನೇ ನೀವೇನು ಮಾತುಗಳನ್ನು ಕೇಳಿದ್ರಿ, ಆ ಕೊರಗಿದೆಯಲ್ಲ, ಆ ಮಾತಿನ ಹಿಂದಿನ ಕೊರಗಿದೆಯಲ್ಲ, ಕೊರಗಿಗೆ ಪರಿಹಾರ ಏನಂದರೆ ಇಂಥ ಗೋಶಾಲೆಗೆ ಬಂದು ಒಂದು ಗೋವು ನಂದು, ಒಂದು ಗೋವಿನ ಹೊಣೆ ನಂದು, ಅದನ್ನು ಮಾಡ್ಕೊಳ್ಬೋದು ಅಂತ. ಸರ್ ರಮೇಶ್. ಹರೇರಾಮ. ಶ್ರೀ ಸಂಸ್ಥಾನದ ಚರಣ ಕಮಲಗಳಲ್ಲಿ ಪಡಮಟ್ಟು ಇಲ್ಲಿ ಸೇರಿರುವ ಎಲ್ಲ ಗುರುಬಂಧುಗಳಿಗೂ ನಮಿಸಿ, ಈಗಷ್ಟೇ ಎಲ್ಲ ಕಡೆಗಳಲ್ಲಿ ಹಿಂದೂ ಸಂಗಮ ಸಮಾಪ್ತಗೊಂಡಿದೆ. ಅದರಲ್ಲಿ ಕೆಲವು ಕಡೆ ಮಂಗಳೂರು ಮಹಾನಗರದಲ್ಲಿ ಈ ಗವ್ಯ ಉತ್ಪನ್ನ ಮುಂಗಟ್ಟೆ ತೆರೆದು ಹಾಗೆ ಗೋಪೂಜೆ ಮಾಡಿಸುವಂಥ ಹೊಣೆಗಾರಿಕೆ ಇತ್ತು. ಅಲ್ಲಿ ತುಂಬ ಉತ್ತಮ ರೀತಿಯ ಸ್ಪಂದನೆ ದೊರೆಯಿತು. ಆಗ ಏನಿಸಂದರೆ ಶ್ರೀ ಮಠದಿಂದ ಶ್ರೀ ಸಂಸ್ಥಾನದವರಿಂದ ಸಮಗ್ರ ಹಿಂದೂ ಸಮಾಜವನ್ನು ಯಾವ ರೀತಿಯಲ್ಲಿ ಗೋಸೇವೆ, ಗವ್ಯ ಉತ್ಪನ್ನ ಮಾರುಕಟ್ಟೆ
ಹಾಗೆ ಈ ಸಂತೋಷಣ್ಣ ಆಗಲೇ ಹೇಳಿದಾಗೆ ಗೋಲೋಕದ ಅಭಿವೃದ್ಧಿಯಲ್ಲಿ ಜೋಡಿಸ್ಬೋದು ಅಂತ ಹೇಳುವಂಥ ಮಾರ್ಗದರ್ಶನ ಬೇಕು ಸಂಸ್ಥಾನ. ಹಾಗೆ ನಮ್ಮ ಕಾರ್ಯಕರ್ತರು ಎಲ್ಲ ಗುರುಬಂಧುಗಳು ಗವ್ಯ ಉತ್ಪನ್ನ ಉಪಯೋಗಿಸುವಂಥ ರೀತಿಯಲ್ಲಿ ಅವರಿಗೆ ಪ್ರೇರಣೆ ಆಗೋ ರೀತಿಯ ಮಾರ್ಗದರ್ಶನ ಬೇಕು ಅಂತೇಳಿ ಶಿವ ಸಂಸ್ಥೆಯಿಂದ ಬೇಡಿಕೆ. ಹರಿರಾಮ, ನಿನ್ನ ಮಾತಿನಲ್ಲೇ ಉತ್ತರ ಇದೆ, ಅದಕ್ಕೆ ಭಾಗಶಃ ಉತ್ತರ ಇದೆ. ಮೂರು ಸಲಹೆ ನಮ್ಮದು. ನೀವು ಹೇಗೆ ಈ ಗೋವಿನ ಜೊತೆ ಜೋಡಿಸ್ಕೊಳ್ಬೋದು, ಗೋರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗ್ಬೋದು ಅನ್ನೋದಕ್ಕೆ 3 ಸ್ತರಗಳಲ್ಲಿ ನಾವು ಅದನ್ನು ಮಾಡ್ಬೋದು ಅಂತ ನಾವು ಅಂದ್ಕೊಳ್ತೇವೆ. ಒಂದನೇದು ನಾವು ಗೋವನ್ನು ಸಾಕುವಂಥದ್ದು, ಅದು ಅತ್ಯುತ್ತಮ. ನೀವು ಸಾಧ್ಯ ಇದ್ದರೆ ಗೋವನ್ನು ಸಾಕಿ ಸ್ವತಃ. ಹೇಗೆ ಏನು ದಾರಿ ಅಂತ ನೋಡಿ, ನಿಮಗೆ ಗೊತ್ತಾಗದಿಲ್ಲ ಬನ್ನಿ ಕೂತ್ಕೊಂಡು ಮಾತಾಡೋಣ ಬೇಕಾದರೆ. ಅದಕ್ಕೆ ಪ್ರತ್ಯಕ್ಷ ಗೋವನ್ನು ಸಾಕೋಕ್ಕೆ ಸಾಧ್ಯ ಇದ್ದರೆ ಅದು ಅದರಷ್ಟು ಒಳ್ಳೇದು ಬೇರೆ ಯಾವುದೂ ಅಲ್ಲ. ಅಂದರೆ ನಿಮಗೆ ಒಳ್ಳೇದು ಅಂತ ಹೇಳ್ತಾ ಇರೋದು ನಾವು. ಗೋವಿಗೆ ಒಳ್ಳೇದು ಅಂತ ಅನ್ನೋದಕ್ಕಿಂತ ಹೆಚ್ಚು ನಿಮಗೆ ಹಿತ ಅದು ಅಂತ. ಅದು ಒಂದನೇದು. ಎರಡನೇದು, ನಿಮಗದು ಸಾಧ್ಯವೇ ಇಲ್ಲದೇ ಇದ್ದರೆ ಎಲ್ಲಿ ಗೋವನ್ನು ಸಾಕಲಾಗ್ತಾ ಇದೆ ಅಲ್ಲಿಗೆ ಸಹಕಾರ ಕೊಡುವಂಥದ್ದು. ನೀವೀಗ ಮಾಡ್ತಾ ಇರೋಂಥ ಕಾರ್ಯಕ್ರಮ ಅದು. ಗೋವನ್ನು ದತ್ತು ತಗೊಳ್ಳುವಂಥದ್ದು, ಸಾಕುವರಿಗೆ ಬೆಂಬಲ ಹೊಂದಿಲ್ಲವಂಥದ್ದು, ಅಥವಾ ನಿಮ್ಮ ಪರವಾಗಲು ಸಾಕುವಂತೆ. ಈ ಗೋದತ್ತು ಸ್ವೀಕಾರದ ಅರ್ಥ ಏನು ಅಂದರೆ, ನಿಮ್ಮ ಗೋವನ್ನು ನಿಮ್ಮ ಪರವಾಗಿ ಗೋಶಾಲೆಯಲ್ಲಿ ಸಾಕಲಾಗ್ತಾ ಇದೆ ಅಂತ. ಅದು ಅದರ ಭಾವ, ಅದು ಅದರ ಧ್ವನಿ. ಅದು ಎರಡನೇದು. ಅದು ಮೂರನೇದು, ಕೊನೆ ಪಕ್ಷ ಈ ಗವ್ಯೋತ್ಪನ್ನಗಳನ್ನ ಬಳಸೋದು ಅಂತ. ಅಂದರೆ ಇದು ಸಾಧ್ಯ ಇಲ್ಲ ಅಂತಾದರೆ, ಈಗ ಎಲ್ರಿಗೂ ಅಂಥ ಸಾಂಪತ್ತಿಕವಾದ ಅನುಕೂಲ ಇರಬೇಕು ಅಂತಿಲ್ಲ. ಒಂದು ಗೋವನ್ನು ದತ್ತು ತಗೊಳ್ಳೋಷ್ಟು ಅನುಕೂಲ ಪ್ರತಿಯೊಬ್ಬರಿಗೂ ಇರಬೇಕು ಅಂತೇನಿಲ್ಲ ಅಂತ. ಅವಾಗ ಏನು ಮಾಡ್ಬೋದು ಅಂದರೆ, ಗವ್ಯ ಉತ್ಪನ್ನಗಳನ್ನ ಬಳಸಿ. ನೀವು ಏನೋ ಒಂದನ್ನು ಬಳಸ್ತಿರ್ತಾನೆ, ನೀವು ಇದನ್ನು ಬಳಸಿ. ಬೆಳಗ್ಗೆ ಎದ್ದು ಹಲ್ಲುಜ್ಜಬೇಕು, ಹಲ್ಲಿಟ್ಟಬೇಕು, ಯಾವುದೋ ಒಂದು ಬಳಸ್ತೀರಿ, ವಿಷಕಾರಿ ಅದನ್ನು ಬಳಸ್ತೀರಿ, ಇದನ್ನು ಬಳಸ್ಬೋದು. ಅಂಥ ಅನೇಕ ಬಗೆಯ ಉಪಯೋಗಗಳು. ಈಗ ಅಂದರೆ ದೇಹ ಶುದ್ಧಿಗಿರ್ತಕ್ಕಂಥದ್ದು ಸಾಬೂನು, ಅಲ್ಲಿಂದ ಆರಂಭ ಮಾಡಿ ಅನೇಕ ಸಂಗತಿಗಳು ಈ ಗವ್ಯೋತ್ಪನ್ನ. ಈಗ ಉದಾಹರಣೆಗೆ ಈಗ ಫಿನಾಯಿಲ್ ಬಳಸ್ತೇವೆ ನಾವು, ಗೋವಿನದ್ದು ಬಳಸ್ಬೋದು ಆ ಜಾಗದಲ್ಲಿ. ಹಾಗೆ ಅನೇಕ ಸಂಗತಿಗಳನ್ನು ಬಳಸೋಕ್ಕೆ ಸಾಧ್ಯ ಇದೆ ಅಂತ. ಒಂದು ಬೆಳಗ್ಗಿನ ಸಾಯಂಕಾಲದವರೆಗೆ ನೀವೊಂದು ಪಟ್ಟಿ ಮಾಡಿ ಏನೇನು ಬಳಸ್ತಾ ಇದ್ದೀರಿ, ಅದರಲ್ಲಿ ಎಲ್ಲೆಲ್ಲಿ ನಾವು ಗವ್ಯೋತ್ಪನ್ನ ಬಳಸ್ಬೋದು ಅಂತ. ಹಾಗೆ ಬಳಸಿದರೆ ಅದು ಗೋಸೇವೆ, ಅದು ಪರ್ಯಾಯವಾಗಿ ಆಗ್ತಕ್ಕಂಥ ಗೋಸೇವೆ ಅದು. 3 ಹಂತ ಅಂದರೆ ಅದಲ್ಲದಿದ್ದರೆ ಇದು, ಇದಲ್ಲದಿದ್ದರೆ ಅದು. ಸಾಧ್ಯ ಇದ್ದರೆ 3 ಮಾಡೋಕ್ಕೆ ಕೆಲವರಿಗೆ ಅವಕಾಶ ಇರ್ತದೆ, ಎಲ್ರಿಗೂ ಅಲ್ಲದಿದ್ದರೆ ಅನೇಕರಿಗೆ 3 ಮಾಡೋಕ್ಕೆ ಅವಕಾಶ ಇದೆ. ಇದ್ದರೆ 3 ಮಾಡಿ, ಇಲ್ಲದಿದ್ದರೆ 2 ಮಾಡಿ, ಕೊನೆ ಪಕ್ಷ ಕೊನೆಯದೊಂದಾದ್ರು ಮಾಡಿ. ಕೊನೆಯದೊಂದು ಮಾಡಬೇಕಾದ್ರೆ ನೀವು ಹೆಚ್ಚುವರಿ ನೀವು ಹಣ ಖರ್ಚು ಮಾಡ್ತಾ ಇಲ್ಲ ಅಂತ. ನೀವು ನಿಮ್ಮ ದೇಹಕ್ಕೆ, ನಿಮ್ಮ ಜೀವನಕ್ಕೆ ಬೇಕಾದ್ದನ್ನು ನೀವು ಈ ರೂಪದಲ್ಲಿ ಬಳಸ್ತಾ ಇರ್ತೀರಿ. ಹೆಚ್ಚು ನಿಮಗೆ ಒಳ್ಳೆಯದಾಗುವಂಥದ್ದು. ಅದು ರಾಸಾಯನಿಕ ಯುಕ್ತ ಅಲ್ಲ, ಅದು ವಿಷಕಾರಿ ಅಲ್ಲ, ಹಾನಿಕಾರಿ ಅಲ್ಲ. ನಿಮಗೆ ನಿಮ್ಮ ಆರೋಗ್ಯಕ್ಕೆ ಅಥವಾ ನಿಮ್ಮ ಆಯುಸ್ಸಿಗೆ ಒಳ್ಳೇದು ಮಾಡುವಂಥದ್ದು. ಯಾಕೆ ಬಳಸ್ಬಾರ್ದು? ಅದನ್ನೊಂದು ಅಭಿಯಾನ, ಆಂದೋಲನವಾಗಿ ನಾವು ಮಾಡ್ಬೋದು. ನಾವು ಬಳಸ್ಬೋದು, ಬೇರೆಯವ್ರಿಗೂ ಹೇಳ್ಬೋದು, ನಾನು ಬಳಸ್ತಾ ಇದ್ದೇನೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂತ. ಸಾಧ್ಯ ಇದೆ ಅದು ಅಂತ. ಹಾಗಾಗಿ ಈ 3 ಮುಖದಲ್ಲಿ ಮಾಡಿ ಅಂತ. ಅಲ್ಲಿ ಗವ್ಯೋತ್ಪನ್ನದ ವಿಷಯವು ಕೂಡ ಬಂತು. ಈ ಸರ್ ರಮೇಶ್ ಪ್ರಸ್ತಾಪ ಮಾಡಿದ ಗವ್ಯೋತ್ಪನ್ನದ್ದು, ಅದು ಎಲ್ಲರೂ ಮಾಡಬೇಕಾಗಿರುವಂಥದ್ದು. ಈ ಹಿಂದಿನ ಕಾಲದಲ್ಲಿ ಇದ್ದಿದ್ದ ಹಾಗೆ ಗವ್ಯೋತ್ಪನ್ನಗಳನ್ನು ತುಂಬ ಬಳಸ್ತಾ ಇದ್ರು. ಹೆಜ್ಜೆ ಹೆಜ್ಜೆಯಲ್ಲಿ ಗವ್ಯೋತ್ಪನ್ನಗಳನ್ನು ಬಳಸ್ತಾ ಇದ್ರು. ಹಾಗಾಗಿ ಗೋವು ಬೇಕಾಗ್ತಾ ಇತ್ತು ಅಂತ. ಈಗ ಆವತ್ತಿನ ಕಾಲದಲ್ಲಿ ಗೋವು ಆಪತ್ತಿನಲ್ಲಿದ್ದ ಗೋವು ಸಾಕಬೇಕು ಅನ್ನೋ ಭಾವನೆಯಲ್ಲಿ ಸಾಕ್ತಾ ಇದ್ದಿದ್ದಲ್ಲ, ಅವರಿಗೆ ಬೇಕಾಗಿತ್ತು ಅದು. ಈ ಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಬಂದರೆ ಅದು ಪಕ್ಕ, ಅದು ಗೋರಕ್ಷಣೆ ಆಗೇ ಬಿಡ್ತದೆ ಅಂತ. ಗೋವಿಗೆ ಉಪಕಾರ ಮಾಡ್ತಾನೆ, ಅದನ್ನು ಉಳಿಸ್ತೇನೆ ಅನ್ನೋ ರೀತಿಯಲ್ಲಿ ಹೋದರೆ ಅದು ಸ್ವಲ್ಪ ದೂರ ಅದು ಅಂತ. ನಾವು ಆದಾಗ ಮಾಡ್ತೇವೆ ಅನ್ನೋ ಥರ ಹೋಗ್ತದೆ ಅದು ಅಂತ. ಹಾಗಾಗಿ ಈ ಗವ್ಯೋತ್ಪನ್ನಗಳ ಬಳಕೆ ಜೀವನವನ್ನು ಗವ್ಯಮಯವಾಗಿ ನಾವು ಮಾಡ್ಕೊಳ್ಳುವಂಥದ್ದು ಅದು ತುಂಬ ತುಂಬ ಪ್ರಸ್ತುತ ಅಂತ. ನಾವು ಸಾಧ್ಯ ಆದಷ್ಟು ಅದನ್ನು ಮಾಡ್ತೇವೆ, ಸ್ವತಃ ನಾವು ಕೂಡ ಸಾಧ್ಯ ಆದಷ್ಟು ಅದನ್ನು ಮಾಡ್ತೇವೆ. ನೀವು ಕೂಡ ಅದನ್ನು ಮಾಡಬೇಕು ಅಂತ. ಹಾಗಾಗಿ ಆ ದಿಕ್ಕಿನಲ್ಲಿ ಈ ಗೋಶಾಲೆಗಳು ಕೂಡ ತುಂಬ, ಈ ಗೋಶಾಲೆಗಳಿಗೆ ಗೋದತ್ತು ಸ್ವೀಕಾರದ ಪ್ರಮೇಯ ಬರದೇ ಇರೋ ಥರ ಮಾಡಬೇಕು ಅಂತ. ಹೇಗೆ ಮಾಡೋದು ಅಂದರೆ ಗವ್ಯೋತ್ಪನ್ನಗಳನ್ನು ಜಾಸ್ತಿ ಬಳಸುವಂಥದ್ದು. ಆಗ ಖಾಸಗಿ ಗೋಶಾಲೆಗಳು ಪ್ರಾರಂಭ ಆಗ್ತವೆ. ಈಗಲೇ ಅನೇಕ ಅಂಥ ಗೋಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ಅಂದರೆ ಜೀವನೋಪಾಯಕ್ಕಾಗಿ ಗೋಶಾಲೆ ಮಾಡುವಂಥದ್ದು ಅದು ಆಗಬೇಕು. ಅದು ಎಷ್ಟೋ ಈಗ ಅಂದರೆ
ಈ ಮಾಹಿತಿ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರು ಅದನ್ನು ಬಿಟ್ಟು ಗೋಶಾಲೆ ಮಾಡಬೇಕು ಅಂತ ಮನಸ್ಸು ಮಾಡ್ತಾರೆ. ನಮ್ಮ ಪ್ರಕಾರ ಭಾರೀ ಈ ಕೆಲಸಗಳ ಪೈಕಿಯಲ್ಲಿ ತುಂಬ ನೀರಸ, ತುಂಬ ಕಷ್ಟ, ತುಂಬ ಶುಷ್ಕದ ಕೆಲಸ ಯಾವುದು ಅಂದರೆ ಈ ಈ ಮಾಹಿತಿ ತಂತ್ರಜ್ಞಾನದ ಕೆಲಸ, ಈ ಸಾಫ್ಟ್ವೇರ್ ಇದೆಯಲ್ಲ, ಇದರಷ್ಟು ಕ್ಲಿಷ್ಟ ಶುಷ್ಕ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಈ ಭಾರಿ ದೊಡ್ಡ ಮಹೋನ್ನತ ಉದ್ದೇಶ ಇಟ್ಕೊಂಡು ಅಲ್ಲದೇ ಇದ್ದರೂ ಕೂಡ ಸಾಧ್ಯವೇ ಇಲ್ಲ ಈ ಕೆಲಸ ಮಾಡೋಕ್ಕೆ ಅಂತ ಅನೇಕರು ಅನಿಸಿಕೆ ಅಭಿಪ್ರಾಯ ಪಡೆದನ್ನು ನಾವು ಕಾಣ್ತೇವೆ ಅಂತ. ಹಾಗಾಗಿ ಅವರು ಕೂಡಲೇ ಅವ್ರಿಗೆ ಅನಿಸೋದು ಎಲ್ಲರೂ ಹಳ್ಳಿಗೆ ಹೋಗ್ಬೋದಾ, ಕೃಷಿ ಮಾಡ್ಬೋದಾ, ಗೋಶಾಲೆ ಮಾಡ್ಬೋದಾ, ಈ ಥರ ಯೋಚನೆ ಮಾಡ್ತಾರೆ ಅಂತ. ಈ ಗವ್ಯೋತ್ಪನ್ನಗಳ ಬಳಕೆ ಅತ್ಯಧಿಕ ಆದರೆ ಅನೇಕರು ಹಾಗೆ ಅಂತ ಅಂದರೆ ಆ ಶುಷ್ಕ ಕೆಲಸಗಳನ್ನು ಬಿಟ್ಟು ಬಂದು ಇಂಥ ಅಂದರೆ ಪ್ರಕೃತಿ ಜೊತೆಗೆ ಜೋಡಿಸ್ಕೊಳ್ಳುವಂಥ ಅಂಥ ಕೆಲಸ ಮಾಡೋದಕ್ಕೆ, ಕೃಷಿ ಮಾಡೋದಕ್ಕೆ, ಗೋ ಸಾಕಣೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಗವ್ಯೋತ್ಪನ್ನಗಳನ್ನು ಜಾಸ್ತಿ ಬಳಸಬೇಕು. ಈಗ ತಾನು ಹೇಳಿ ತೋರಿಸಿದ್ದೇನೆಂದರೆ ಇಲ್ಲಿ ಕೃಷಿಗೆ ಬೇಕಾದಂಥ ಅನೇಕ ಉತ್ಪನ್ನಗಳನ್ನು ಇಲ್ಲಿ ಈ ಗೋಶಾಲೆಯಿಂದ ಕೊಡೆ ಮಾಡಲಾಗ್ತಾ ಇದೆ. ಅದು ಸಾವಯವ ಗೊಬ್ಬರ ಇರ್ಬೋದು, ಅಥವಾ ಗೋ ರಸ ಇರ್ಬೋದು, ಗೋಮೇದ ರಸ, ಗೋರಸ ಅಂದರೆ ಸ್ಲರಿ ಅದಿರ್ಬೋದು, ಅಂಥದ್ದೆಲ್ಲ ಲಭ್ಯ ಆಗ್ತದೆ ಅನ್ನೋದು ಅಲ್ಲಿ ನಮಗೀಗ ತಾನೇ ತೋರಿಸಿರೋಂಥದ್ದು. ಹಾಗಾಗಿ ಅದಿರಲಿ, ಮುಖ್ಯವಾಗಿ ನಾವು ಹೇಗೆ ನಮ್ಮನ್ನು ಗೋವಿನ ಜೊತೆ ಜೋಡಿಸ್ಕೊಳ್ತೇವೆ, ಅಥವಾ ಗೋವಿನ ಉಪಯೋಗ ಹೇಗೆ ತಗೊಳ್ತೇವೆ, ನಾವು ಜೀವನದಲ್ಲಿ ಗೋಮಾತೆ ಹೇಗೆ ಬರ್ತಾಳೆ, ಹೇಗೆ ನಾವು ಲಾಭ ತಗೊಳ್ತೇವೆ. ಗೋವಿಗೆ ಉಪಕಾರ ಮಾಡ್ತೇವೆ ಅಂತ ಹೋದರೆ ತುಂಬ ದೂರ ಆಗುತ್ತೆ ಅದು. ಅದರ ಬದಲು ನಾವು ಹೇಗೆ ಗೋವಿನ ಲಾಭ ತಗೊಳ್ತೇವೆ ಜೀವನದಲ್ಲಿ ಆ ಥರ ಯೋಚನೆ ಮಾಡಿದರೆ ತಾನೇ ಗೋರಕ್ಷಣೆ ಆಗಿಬಿಡುತ್ತೆ. ಯಾಕೆಂದರೆ ಈ ಕಾಲ ಆಗಿದೆ ಅಂತ ಮಾತು ಎತ್ತಿದ್ರೆ ಲಾಭ ಅಂತ, ನನಗೇನು ಅದು ಸರಿಯಾದ ಹೆಜ್ಜೆ ಅಂತಲ್ಲ, ಅದು ಹೋಗ್ತಾ ಇರೋದು ಹಾಗೆ ಅಂತ. ಏನು ಪ್ರಯೋಜನ, ಏನು ಲಾಭ ಅದರಿಂದ, ನನಗೆ ಅನ್ನೋದರಿಂದ ಇಂಥ ಲಾಭಗಳಿದೆ ಅಂತ. ಈ ಬೆಳಗಾದ ಕೂಡಲೇ ಬಾಯಿಗೆ ನಾವು ಹಾಕೋದೇನೆಂದರೆ ಪ್ಲಾಸ್ಟಿಕ್, ಮೊಟ್ಟ ಮೊದಲ ಕೆಲಸವನ್ನು ಬಾಯಿಗೆ ಹಾಕೋದು ಪ್ಲಾಸ್ಟಿಕ್, ಅಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ. ಅಲ್ಲಿ ಬಳಸೋದೇನೆಂದರೆ ವಿಷ ಅಂತ. ಜೀವನ ಹೇಗಿದೆ ನೋಡಿ ಅಂತ ಬಳಸೋದೇನೆಂದರೆ ರಾಸಾಯನಿಕಮಯ, ಅದು ಹೋಗಿ ಏನೇನು ತೊಂದರೆ ಮಾಡ್ತು ಅನ್ನುವಂಥದ್ದನ್ನೇ ಬಳಸೋದು ನಾವು ಅಂತ. ಅಲ್ಲಿಂದ ಯಾಕೆ ಪ್ರಾರಂಭ ಮಾಡಬಾರ್ದು? ಆ ಥರ ವಿಶ್ರಾಂತಿಯವರಿಗೆ ಅನೇಕ ಸಂಗತಿಗಳು ಇದನ್ನು ಯಾಕೆ ಬಳಸಬಾರ್ದು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಅಂತ. ಹಾಗಾಗಿ ಈ ಸಂಜೆ ಎಲ್ಲರಿಗೂ ಅದಕ್ಕೆ ಪ್ರೇರಣೆ ಕೊಡಲಿ ಎಂಬುದಾಗಿ ನಾವು ಭಾವಿಸುವಂಥದ್ದು. ತುಂಬ ಸಹಜ ಸಂಜೆಯಾಗಿದೆ ಅಂತ ಭಾವಿಸ್ತೇವೆ. ಇದು ಈ ಮಾತುಕತೆ ಕೂಡ ಯೋಜಿತ ಅಲ್ಲ, ಅಂದರೆ ಇಂಥವ್ರು ಇಂಥ ಮಾತಾಡಬೇಕು, ಅದಕ್ಕೆ ಇಂಥವ್ರು ತಿರುಗಿಂತ ಮಾತಾಡಬೇಕು ಅಂತ, ಆ ತರಹ ಅಲ್ಲ. ಹರೇ ರಾಮ್. ಶ್ರೀ ಗುರುಭ್ಯೋ ನಮಃ. ಶ್ರೀವಾಣಿಯಿಂದ ಬಂದಂತಹ ವೈಯಕ್ತಿಕವಾಗಿ ಸ್ವಂತವಾಗಿ ಗೋವನ್ನು ಸಾಕಬೇಕು, ಮತ್ತು ಈ ಗೋಶಾಲೆ ಅನ್ನುವಂಥದ್ದು ಒಂದು ವೃದ್ಧಾಶ್ರಮದ ಸ್ವರೂಪ ಅಂತ ಶ್ರೀವಾಣಿಯಿಂದ ಬಂತು. ಅದಕ್ಕೆ ನಮ್ಮದು ಅಭಿಪ್ರಾಯ ಏನು ಅಂದರೆ, ಈಗ ಹಿಂದಿನ ಕಾಲದಲ್ಲಿ ಸಹಜವಾಗಿ ಗೋ ಸಂರಕ್ಷಣೆ ಹೇಗಾಗ್ತಿತ್ತು ಅಂದರೆ ಹಾಗೆ ಸ್ವಂತವಾಗಿ ಸಾಕುವುದರ ಮೂಲಕ. ಅದು ನಮಗೆ ವೇದವೇ ತಿಳಿಸ್ಕೊಡ್ತದೆ. ಈ ಗೋಸೂಕ್ತದಲ್ಲಿ ಮಂತ್ರ ಬರ್ತದೆ, ನತಾ ನಶಂತೆ ನದಭಾತಿ ತಸ್ಕರಃ ನೈನಾ ಅಮಿತ್ರ ವ್ಯಥಿರಾದಧರ್ಷತಿ ದೇವಾಗಶ್ಚಜಾಭಿರ್ಜಜತೆ ದದಾತಿ ಚ ಜ್ಯೋಗಿತ್ತಾಭಿಸ್ಸಚತೆ ಗೋಪತಿಃ ಸಹ ಅಂತ. ಯಾವ ಗೋವುಗಳನ್ನು ನತಾನಶಂತಿ ನದಭಾತಿ ತಸ್ಕರಃ, ಅಂತಹ ಗೋವುಗಳು ನಾಶವಾಗೋದಿಲ್ಲ, ಕಳ್ಳರು ಅದನ್ನು ಹಿಂಸಿಸೋದಿಲ್ಲ, ಶತ್ರುಗಳು ಅದನ್ನು ಬಾಧಿಸೋದಿಲ್ಲ ಅಂತ. ಎಂತಹ ಗಾವುಗಳನ್ನು ಅಂತ ಕೇಳಿದರೆ ದೇವಾಗಶ್ಚಜಾಭಿರ್ಜಜತೆ ದದಾಚಿ ಚ, ಯಾವ ಗೋವುಗಳಿಂದ ದೇವರುಗಳನ್ನು ನಾವು ಹೋಮ ಮಾಡುತ್ತೇವೆಯೋ ಅಥವಾ ಅಭಿಷೇಕ ಮಾಡುವುದರ ಮೂಲಕ, ಪಂಚಾಮೃತಾಭಿಷೇಕ ಮಾಡುವುದರ ಮೂಲಕ ಯಾವ ಗೋವುಗಳ ಉತ್ಪನ್ನಗಳಿಂದ ನಾವು ಮಾಡ್ತೇವೆಯೋ ಅಂತಹ ಗೋವುಗಳು ನಾಶವಾಗೋದಿಲ್ಲ, ಕಳ್ಳರು ಅದನ್ನು ಹಿಂಸಿಸೋದಿಲ್ಲ, ಅದಕ್ಕೆ ಯಾವುದೇ ರೀತಿಯ ಶತ್ರುಗಳ ಬಾಧೆ ಬರೋದಿಲ್ಲ ಅಂತ ನಮ್ಮ ವೇದ ನಮಗೆ ಹೇಳ್ಕೊಡ್ತದೆ. ಅದೇ ರೀತಿ ಗೋವುಗಳಿಂದ ಹೇಗೆ ನಮಗೆ ಪ್ರಯೋಜನ ಅಂತ ಕೇಳಿದರೆ ಅದೇ ಮುಂದೆ ಹೇಳ್ತದೆ, ಯೋಜಂಗಾವೋ ಮೇದ ಯಥಾ ಕೃಶಂಚಿತ್ ಅಂತ. ಯಾರೋ ನಮಗೆ ಶರೀರ ಕೃಶವಾಗಿದ್ದರೆ ಅಥವಾ ಆ ಧಾತುಗಳ ಒಂದು ಅಭಿವೃದ್ಧಿ ಸರಿಯಾಗಿ ಆಗಿಲ್ಲ ಅಂತ ಆದರೆ ಆ ಗೋವುಗಳ ಉತ್ಪನ್ನದಿಂದ ಮೇಧಸ್ಸು ಉತ್ಪತ್ತಿ ಆಗ್ತದೆ ಅಂತ ಹೇಳ್ತದೆ. ಹಾಗೆ ಯೋಜಂಗಾವೋ ಮೇದ ಯಥಾ ಕೃಶಂಚಿತ್ ಅಶ್ಲೀಲಂಚಿತ್ ಕೃಣುಥಾ ಸುಪ್ರತೀಕಂ, ಅವನು ಕುರೂಪನಾಗಿದ್ದರೆ ಸುಪ್ರತೀಕಂ ಸುರೂಪ ಉಂಟಾಗ್ತದೆ ಅಂತ ಹೇಳ್ತಾ ಇದೆ. ಅಶ್ಲೀಲಂಚಿತ್ ಕೃಣುಥಾ ಸುಪ್ರತೀಕಂ ಭದ್ರಂ ಗೃಹಂ ಕೃಣುಥ ಭದ್ರವಾಚಃ. ಭದ್ರ ಅಂದರೆ ಮಂಗಳಕರವಾದದ್ದು ಅಂತ. ಅದು ಹೇಗೆ ಅಂದ್ರೆ ಅಂಬಾ ಅಂತ ಅದು ಕೂಗ್ತದೆಯಲ್ಲ, ಆ ಹಂಭಾರ ಅಂತ ಹೇಳ್ತಾರೆ ಅದಕ್ಕೆ.
ಆ ಶಬ್ದದಿಂದ ನಮ್ಮ ಗ್ರಹದಲ್ಲಿ ಮಂಗಳಕರವಾದಂಥದ್ದು ಉಂಟಾಗ್ತದೆ ಅಂತ ವೇದವೇ ಹೇಳಿಕೊಡ್ತಾ ಇದೆ. ಆದ್ದರಿಂದ ಮತ್ತು ನಾವು ಅದನ್ನು ಸಾಕುವುದರ ಜೊತೆಗೆ ಅದರ ಪರಿಪಾಲನೆಯನ್ನು ಹೇಗೆ ಮಾಡಬೇಕು ಅಂಥದ್ದು ಕೂಡ ನಮ್ಮ ವೇದ ಹೇಳಿಕೊಡ್ತಾ ಇದೆ. ತಸ್ಮಾತ್ ಪ್ರಾದಾದಿತ್ಯುನ್ನೀಜ ವಂದಮಾನ ಉಪಸ್ತುವಂತಃ ಪಶೋಂದುವಂತಿ. ದಿವಸ ಬೆಳಗ್ಗೆ ಹಾಲನ್ನು ಕರಿಬೇಕಾದ್ರೆ ನಾವು ಏನು ಮಾಡಬೇಕು, ನಮ್ಮ ಭಾವ ಹೇಗೆ ಇರಬೇಕು ಅನ್ನೋದನ್ನು ಹೇಳ್ತದೆ. ಪ್ರಾದಾದಿತ್ಯುನ್ನೀಜ, ಹಿಂದಿನ ದಿವಸ ಪ್ರಭೂತವಾದಂತಹ ಅಂದರೆ ಬಹಳಷ್ಟು ನೀನು ಸಮೃದ್ಧವಾದ ಕ್ಷೀರವನ್ನು ನೀನು ನನಗೆ ಕೊಟ್ಟಿದ್ದೀಯಾ ಅಂತ ಮನಸ್ಸಿನ ಸ್ಮರಿಸಿಕೊಂಡು ಅದಕ್ಕೆ ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಮಾಡಿ, ನಮಸ್ಕಾರ ಮಾಡಿ ನಾವು ಹಾಲನ್ನು ಕರಿಬೇಕು ಅಂತ ನಮ್ಮ ವೇದ ನಮಗೆ ಹೇಳಿಕೊಡ್ತಾ ಇದೆ. ಇಷ್ಟು ಮಾಡಿದರೆ ಆ ಗೋ ಸಂರಕ್ಷಣೆ ಹೇಳುವಂಥದ್ದು ಸಹಜವಾಗಿಯೇ ನಡೀತದೆ. ಇಲ್ಲಿ ಇನ್ನೊಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡಬೇಕು. ಮೊನ್ನೆ ಶಕಟಪುರದಲ್ಲಿ ಮೊಕ್ಕಾಮಿದ್ದವಾಗ ಒಬ್ಬರು ಬಂದಿದ್ದರು. ಕೊಪ್ಪ ಆ ಕಡೆ ಎಲ್ಲ ಗೋವಿನ ಕಳ್ಳತನ ಆಗ್ತಾಯಿದೆ, ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ಕಳ್ಳತನ ಮಾಡೋರನ್ನ ನಾವು ಹಿಡಿದ್ರೂ ಸಹ ಅವ್ರು ಹೇಗೋ ತಪ್ಪಿಸ್ಕೊಂಡು ರಾಜಕೀಯ ಬಲದಿಂದ ಹೊರಗಡೆ ಬರ್ತಾ ಇದ್ದಾರೆ, ಅವರ ಉಪಟಳನ ತಾಳಲಿಕ್ಕೆ ಆಗ್ತಾಯಿಲ್ಲ ಅಂತ ಸಂಸ್ಥಾನಕ್ಕೆ ಬಂದು ನಿವೇದನೆ ಮಾಡ್ಕೊಂಡಿದ್ದರು. ಅದೇ ರೀತಿ ನಮ್ಮ ಸ್ವಂತ ಊರು ತುಮರಿಯಲ್ಲಿ ಈ ಸಿಗಂದೂರು ಸೇತುವೆ ಆದಮೇಲೆ ನಂತರದಲ್ಲಿ ಬೇರೆ ಊರಿಂದ ಸೇತುವೆಯನ್ನು ದಾಟ್ಕೊಂಡು ಬಂದು ನಮ್ಮೂರಲ್ಲಿ ಇರುವಂಥ ರಾತ್ರಿಯ ವೇಳೆಯಲ್ಲಿ ರಸ್ತೆಯಲ್ಲಿರುವಂತಹ ಗೋವುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗೋದೆಲ್ಲ ನಡೀತಾ ಉಂಟು. ಹಾಗಾಗಿ ಈ ಗೋಶಾಲೆ ಎನ್ನುವಂಥದ್ದು ಒಂದು ವೃದ್ಧಾಶ್ರಮದ ರೂಪವಾಗಿದ್ದರೂ ಸಹ ಆ ಒಂದು ಪ್ರಾರಂಭಿಕ ಹಂತ, ಒಂದು ಗೋ ಸಂರಕ್ಷಣೆಗೆ ಪ್ರಾರಂಭಿಕ ಹಂತ. ನಂತರದಲ್ಲಿ ಆ ಗೋ ಸಂರಕ್ಷಣೆಯನ್ನು ಸ್ವಂತವಾಗಿ ನಮ್ಮ ಮನೆಯಲ್ಲಿ ಮಾಡಿ ಅದರಿಂದ ನಾವು ದೇವತೆಗಳನ್ನು ಅರ್ಚನೆ ಮಾಡೋದ್ರಿಂದ ಅದರ ಪ್ರೀತಿಯಿಂದ ಆ ಗೋ ಸಂರಕ್ಷಣೆ ಹೇಳುವಂಥದ್ದು ಸಹಜವಾಗಿ ಆಗ್ತದೆ ಅಂತ ನನ್ನ ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಹರೇ ರಾಮ. ಶಾಸ್ತ್ರಿಗಳು ವೇದಾಧ್ಯಯನ ಸಂಪನ್ನರವರು, ಅವರು ವೇದದಲ್ಲಿ ಗೋವುಗಳ ಉಲ್ಲೇಖ ಏನಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದರು. ಗೋವುಗಳ ಗವ್ಯೋತ್ಪನ್ನ ದೇವರಿಗೆ ಸಂದರೆ ದೇವರ ರಕ್ಷೆ ನಮಗೆ ಆ ಗೋವುಗಳನ್ನು ಉಳಿಸ್ಕೊಳ್ಳೋದಕ್ಕೆ, ಗೋವಿಗೇನೋ ಇದು ಒಂದು ಅನ್ನೋದಕ್ಕಿಂತ ಹೆಚ್ಚು ನಾವು ಗೋವನ್ನು ಉಳಿಸ್ಕೊಳ್ಳೋದಕ್ಕೆ ದೇವರು ನಮಗೆ ರಕ್ಷೆ ಕೊಡ್ತಾರೆ. ಹಾಲಾಗಲಿ ಮತ್ತೊಂದಾಗಲಿ ದೇವರಿಗೆ ಸಂದಾಗ ಅಂತ ಅದರ ಭಾವ ಅಂತೂ ತುಂಬ ನಮ್ಮ ದೃಷ್ಟಿಯಿಂದಂತೂ ತುಂಬ ಸುಂದರವಾದ ಸಂಜೆ ಅಂತ ಅನಿಸ್ತಾ ಇದೆ ನಮಗೆ. ಈ ದಿನ, ಈ ಹೊತ್ತು, ಈ ಸಂದರ್ಭ, ಸನ್ನಿವೇಶ ನಮಗೆ ಶಾಶ್ವತ ನೆನಪಿನಲ್ಲಿ ಉಳಿಯುವಂಥದ್ದು. ಈ ಸಮೂಹ, ಹಿಂದಿರ್ತಕ್ಕಂಥ ಶಕ್ತಿಗಳು ಎಲ್ಲ ಗಮನಿಸಿದರೆ ಈ ಆನೆಗಳು, ಈ ಗೊಂಬೆಗಳು ಅಷ್ಟೇ. ಇದು ನಿಜವಾದ ಆನೆ ಬಲ ಈಗ ಬಂತು, ನೀವೆಲ್ಲ ಬಂದು ನಮ್ಮ ಗೋಶಾಲೆಗೆ, ಗೋಲೋಕಕ್ಕೆ ನಿಜವಾದ ಆನೆ ಬಲ ಈಗ ಬಂತು ಎಂಬುದಾಗಿ ನಾವು ಭಾವಿಸುವಂಥದ್ದು. ನಿಮ್ಮ ಮೇಲೆ ಸದಾ ಗುರುಪೀಠದ ಆಶೀರ್ವಾದ ಇದೆ, ಗೋಮಾತೆಯ ಆಶೀರ್ವಾದ ಇದೆ, ಗಿರಿಧಾರ ಕೃಷ್ಣನ ಆಶೀರ್ವಾದ ಇದೆ. ಇಂಥ ಸಂಜೆಗಳು ಮರುಕಳಿಸುವಂಥ ಜೀವನದಲ್ಲಿ ಈ ಒಂದೇ ಸಂಜೆಗೆ ಸೀಮಿತ ಆಗದೇನೆ ಇಂಥ ಹಲವು ಸಂಜೆಗಳನ್ನ ನೀವು ಕಾಣುವಂತೆ ಆಗಲಿ ಎಂಬ ಆಶಯ. ಹರೇ ರಾಮ.